Okay, let us begin. We will discuss a sequence and series in today's session. Let me start with the questions. Wherever required, specifically for a particular problem, let me tell you shortcut or the concepts related to the particular question. So you can look at the question now. If nth term of a series is n minus 1 whole square, then the sum of the first 10 terms is ಆಪ್ಷನ್ಸು ನ್ಯೂಮರಿಕಲ್ ವ್ಯಾಲ್ಯೂಸ್ ಇದೆ. ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಯಾವುದೇ ಆನ್ಸರ್ನ ಒಬ್ಟೈನ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಅದು ನನಗೇನು ಹೆಲ್ಪ್ ಆಗಲ್ಲ ಆಪ್ಷನ್ಸ್ ಇಲ್ಲಿ. ಸೊ ವಾಟ್ ಈಸ್ ಗಿವನ್ ದಟ್ ಐ ಹ್ಯಾವ್ ಟು ಯುಟಿಲೈಸ್ n ಮೈನಸ್ 1 ಸ್ಕ್ವಯರ್ ಅನ್ನೋದು nth ಟರ್ಮ್, ದಟ್ ಈಸ್ tn ಈಸ್ ಗಿವನ್. ಈಗ ಇಲ್ಲಿ tn ಕೊಟ್ಟಿದ್ದಾರೆ. tn ಈಸ್ n minus 1 whole square. ಆಮೇಲೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್, ಇಲ್ಲಿ n ಅಂದಾಗ ನ್ಯಾಚುರಲ್ ನಂಬರ್ ಆಗುತ್ತೆ. ನಾನು ಐ ಹ್ಯಾವ್ ಟು ಬಿಗಿನ್ ವಿತ್ t1. t1 ಕೊಟ್ಟಾಗ ಇದು 0 ಆಯ್ತು ನೋಡಿ, 1 minus 1 ಅಂದರೆ. t2 ಅಂತ ಕೊಟ್ಟರೆ 1 ಸ್ಕ್ವಯರ್ ಆಯಿತು. t3 ಅಂತ ಕೊಟ್ಟರೆ 2 ಸ್ಕ್ವಯರ್ ಆಯಿತು, 3 minus 1. ಸೊ ಆನ್ 10 ಟರ್ಮ್ಸ್ ಬೇಕು ನನಗೆ. t10 ಅಂತ ಕೊಟ್ಟಾಗ ಐ ವಿಲ್ ಗೆಟ್ 9 ಸ್ಕ್ವಯರ್. ಅಲ್ಲಿಗೆ ಸಮ್ ಟು 10 ಟರ್ಮ್ಸ್ ನಾನು ಫೈಂಡ್ ಔಟ್ ಮಾಡಬೇಕಿದೆ. ಸಮ್ ಟು 10 ಟರ್ಮ್ಸ್ ಅಂದರೆ ಇಟ್ ವಿಲ್ ಬಿಗಿನ್ ವಿತ್ 0 ಸ್ಕ್ವಯರ್, 1 ಸ್ಕ್ವಯರ್, 2 ಸ್ಕ್ವಯರ್, ಸೊ ಆನ್ 9 ಸ್ಕ್ವಯರ್ ಅಂತ ಆಯಿತು. ಅಲ್ಲಿಗೆ ಸಮ್ ಟು n ಟರ್ಮ್ಸ್ ಆಫ್ ದ n ನ್ಯಾಚುರಲ್ ನಂಬರ್ಸ್. ಇಲ್ಲಿ n is equal to 9. ಸೊ ಯು ನೋ ದ ಫಾರ್ಮುಲಾ, 9 into 9 plus 1 by, ಸಾರಿ ಇದು ಸ್ಕ್ವಯರ್ ಇರೋದು, ಸ್ಕ್ವಯರ್ ಇರೋದ್ರಿಂದ ಇಲ್ಲಿ 0 ಸ್ಕ್ವಯರ್ ಪ್ಲಸ್ 1 ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಎಕ್ಸೆಟ್ರಾ n ಸ್ಕ್ವಯರ್ ಬಂತು. ಅಲ್ಲಿಗೆ ಫಾರ್ಮುಲಾ ಏನು ನೋಡಿ, 1 ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಪ್ಲಸ್ n ಸ್ಕ್ವಯರ್ ಇದ್ರೆ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6. ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಇಲ್ಲಿ n ಇಸ್ ಈಕ್ವಲ್ ಟು 9. ನೀವು ನೋಡಿದ್ರಿ t1 0 ಆಗಿತ್ತು, t2 ಅಂದರೆ 1 ಸ್ಕ್ವಯರ್ ಆಗಿತ್ತು, t3 ಅಂದರೆ 2 ಸ್ಕ್ವಯರ್ ಆಗಿತ್ತು, ಆ್ಯಂಡ್ t10 ಟರ್ಮ್ಸ್ ಅಲ್ವಾ, t10 ಅಂದರೆ 9 ಸ್ಕ್ವಯರ್ ಆಗಿತ್ತು. ಅಲ್ಲಿಗೆ ನಾನು ದಿಸ್ ರಿಕ್ವೈರ್ಡ್ ಸಮ್ S10 is equal to 9 into 9 plus 1 10, 18 plus 1 ನೋಡಿ ಇಲ್ಲಿ 2 into n, 18 plus 1 19 by 6. ಅಲ್ಲಿಗೆ 9 into 10 into 19 by 6. You can simplify this to get the correct answer. ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, 15 into 19. Is it 285? Okay, it is 285. So next question is here. The next term of the sequence 2, 6, 12, 20 etc. is 30, 40, 24, 28 ಅಂತ ಇದೆ. The next term of the sequence, ಇಲ್ಲಿ ನಮಗೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಏನು ಹೇಳಿಲ್ಲ. ನೆಕ್ಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಅಷ್ಟೇ. ಬಟ್ ಅಬ್ಸರ್ವ್ ಮಾಡಿದ್ರೆ ದೇರ್ ಇಸ್ ನೋ ಕಾಮನ್ ಡಿಫರೆನ್ಸ್ ಹಿಯರ್. 6 minus 2 ಅಂದಾಗ 4 ಬರ್ತಾ ಇದೆ. 12 minus 6 ಅಂತಂದ್ರೆ ಐ ಆಮ್ ಗೆಟಿಂಗ್ 6 ಹಿಯರ್. 20 minus 12 ಅಂದ್ರೆ ಐ ಆಮ್ ಗೆಟಿಂಗ್ 8 ಹಿಯರ್. ಸೊ ಡಿಫರೆನ್ಸ್ 4, 6, 8 ಏನಿದೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ.
ಬಟ್ ಇಲ್ಲಿ ನಾವು ಈ ಕೊಟ್ಟಿರೋ ಸೀಕ್ವೆನ್ಸ್ ನ ಪ್ಯಾಟರ್ನ್ ಅನ್ನು ಅಬ್ಸರ್ವ್ ಮಾಡ್ಕೊಂಡ್ರೆ ನಾವು ಇಂಥದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಈಗ ಮೊದಲನೇದನ್ನ ನಾನು 1 into 2 ಅಂತ ಬರ್ಕೋಬಹುದು. ಎರಡನೇದು ನೋಡಿ 2 into 3 ಆಯ್ತು 6 ಅಂದ್ರೆ. ಮೂರನೇದು 3 into 4 ಆಯ್ತು 12 ಅಂದ್ರೆ. ನಾಲ್ಕನೇದು 4 into 5 ಆ ತರ ಇದೆ. ಸೊ ಈ ಪ್ಯಾಟರ್ನ್ ಗೊತ್ತಾಗ್ಬಿಟ್ರೆ ನಾನು ಎಷ್ಟು ಟರ್ಮ್ ಯಾವ ಟರ್ಮ್ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಅದನ್ನ ಈ ಪ್ಯಾಟರ್ನ್ ಉಪಯೋಗಿಸ್ಕೊಂಡು ನೆಕ್ಸ್ಟ್ ಟರ್ಮ್ ಬರಿಬಹುದು. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಟರ್ಮ್ ವಿಲ್ ಬಿ 5 into 6. ಅದ್ರ ನೆಕ್ಸ್ಟ್ ಟರ್ಮ್ ಬೇಕಂದ್ರೆ 6 into 7 and so on in ಕಂಟಿನ್ಯೂ ಆಗುತ್ತೆ. ಸೊ 1 into 2 is 2 here. 2 into 3 ನೋಡಿ 1 2 3 4 5 ಮೊದಲನೇ ಟರ್ಮು. ಆಮೇಲೆ 2 into 3 ಇಲ್ಲಿ 4 5 6 ಈ ತರ ಬರ್ತಾ ಇದೆ. 20 ಅನ್ನೋದು 5 into 4. ಅದರ ನೆಕ್ಸ್ಟ್ ಟರ್ಮ್ ಅಂದ್ರೆ 5 into 6 which is 30 here. That is option A. So by observing the pattern of the given sequence we can find the next term of the sequence. So you need to apply the logic here. No formula is required. So 1 into 2, 2 into 3, 3 into 4, 4 into 5, so 5 into 6 is 30. Next, the next term of the series 3 by 2 plus 5 by 4 plus 9 by 8 plus 17 by 16. ನೋಡಿ 3 by 2 5 by 4 9 by 8 17 by 16 ಅಂತ ಇದೆ. ಸೊ ಆಪ್ಷನ್ಸ್ ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಇದೆ. ಸೊ ಈಗ ಯಾವ ತರ ಬರ್ಕೋಬಹುದು ಇದು ಅನ್ನೋದು ಗೊತ್ತಾದ್ರೆ ನಮ್ಗೆ ನೆಕ್ಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡಕ್ಕೆ ಸುಲಭ ಆಗುತ್ತೆ. ಸೊ ಫಸ್ಟ್ ಒನ್ ಏನೋ ನಾವು ಬರಿಬಹುದು ನೋಡಿ 1 plus half ಅಂತ ಆಗ್ಬೋದಾ 3 by 2, ಅಥವಾ ಮೇಲ್ಗಡೆ ಎಲ್ಲ 3 5 9 17 ಹಿಂಗಿದೆ, ಕೆಳಗಡೆ 2 ಸ್ಕ್ವೇರ್ 2 ಸ್ಕ್ವೇರ್ 2 ಕ್ಯೂಬ್ 2 to the power of 4 ಈ ತರ ಇದೆ. ಸೊ ಅಲ್ಲಿಗೆ 1 plus 1 by 2 ನೋಡಿ ಸಾಧ್ಯ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. 3 by 2 ಇದೆ, that we can write it as 1 plus 1 by 2 ಬರೀಬಹುದು. 5 by 4 ಏನಾದ್ರೂ 1 plus 1 by 2 ಸ್ಕ್ವೇರ್ ಆಗುತ್ತಾ ನೋಡಿ. 1 by 2 ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4, 4 plus 1 that is 1 by 1 plus 4, 1 by 1 plus 1 by 4 which is 5 by 4 here. ನೆಕ್ಸ್ಟ್ ನೋಡಿ 9 by 8 ಇದೆ, ಅದು ಕೂಡ 1 by 1 plus 1 by 2 ಕ್ಯೂಬ್ that is 8 plus 1, 1 plus 1 by 8 ಆಯ್ತು, 8 plus 1 ಅಂದ್ರೆ 9 by 8 so on ಕಂಟಿನ್ಯೂ ಆಯ್ತು. ನಾಲ್ಕನೇ ಟರ್ಮ್ ಆಬ್ವಿಯಸ್ಲಿ 17 by 16 ಅಂದ್ರೆ 1 plus 1 by 2 to the power of 4. ಅದ್ರ ನೆಕ್ಸ್ಟ್ ಟರ್ಮ್ ನನಗೆ ಬೇಕಾಗಿರೋದು. ಸೊ ಅಲ್ಲಿಗೆ ನೆಕ್ಸ್ಟ್ ಟರ್ಮ್ ಏನಂತ ಗೊತ್ತಿಲ್ಲ, ದಟ್ ಈಸ್ ಐ ವಿಲ್ ಟೇಕ್ ಇಟ್ ಆಸ್ ಕೆ ಅನ್ಕೊಂಡ್ರೆ 1 plus 1 by 2 to the power of 5 ಆಗುತ್ತೆ. ದಟ್ ಈಸ್ 1 plus 1 by 32 ಆಯ್ತು. ಅಲ್ಲಿಗೆ 32 plus 1 33 by 32 which is in option D here. Option D. ಸೊ ಅಬ್ಸರ್ವೇಷನ್ ಅಷ್ಟೇ, 2 ಸ್ಕ್ವೇರ್ 2 ಕ್ಯೂಬ್ 2 to the power of 4 ನ್ಯೂಮರೇಟರ್ ಡಿನಾಮಿನೇಟರ್ ಇದೆ, ಅದನ್ನ ನೋಡ್ಕೊಂಡ್ರೆ 1 plus half ಅನ್ನೋದು 3 by 2 ಅನ್ನೋದು ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಿರ್ತೀವಿ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿ ಕ್ಯಾನ್ ಫೈಂಡ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್ 33 by 32. Next, 11th term of the sequence 1, 1, 2, 3, 5, 8, 13, 21, 34 ಅಂತ ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ 11th ಟರ್ಮ್. ನೋಡಿ 1 2 3 4 5 6 7 8 9 ಟರ್ಮ್ ಕೊಟ್ಟಿದ್ದಾರೆ ಇಲ್ಲಿ. 10 ಅಲ್ಲ 11ನೇ ಟರ್ಮ್ ಕಂಡುಹಿಡಿಬೇಕು. 34 ಆದ್ಮೇಲೆ ನೆಕ್ಸ್ಟ್ ಯಾವ ಟರ್ಮ್ ಬರುತ್ತೆ ಅದು ನೋಡ್ಕೋಬೇಕು. ಸೊ ಇಲ್ಲಿ ಆಪ್ಷನ್ಸ್ ನೋಡಿ 89 66 72 ಮತ್ತೆ
ನನ್ ಆಫ್ ದೀಸ್ ಅಂತ ಇದೆ. ಈಗ 11th ಟರ್ಮ್ ಆಫ್ ದ ಸೀಕ್ವೆನ್ಸ್ ಫೈಂಡ್ ಔಟ್ ಮಾಡೋಣ ಅಂದ್ರೆ ಇಲ್ಲಿ 2ನೇ ಟರ್ಮ್ ಆದ್ಮೇಲೆ 3ನೇ ಟರ್ಮು ಅಬ್ಸರ್ವ್ ಮಾಡಿ ಫಸ್ಟ್ ಸಮ್ ಆಫ್ ದ ಫಸ್ಟ್ 2 ಟರ್ಮ್ಸ್ ಇದೆ ಅಂದ್ರೆ 1 + 1 = 2 ಆಗಿದೆ. ಅದು 3ನೇ ಟರ್ಮು, ದಿಸ್ ಇಸ್ T3. ಹಾಗೇನೆ ನೋಡಿ ಫಸ್ಟ್ ಸೆಕೆಂಡ್ ಟರ್ಮ್ಸ್ ಏನಿದೆ ಅಂದ್ರೆ 1 + 2 is 3 which is T4. ಹಾಗೆ ಇನ್ನೊಂದ್ಸಲಿ ನೋಡೋಣ 2 + 3 5 ನೋಡಿ 2 + 3 = 5 ದಟ್ ಈಸ್ T5. ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಇದು. ಅಂದ್ರೆ ಹಿಂದಿನ 2 ಟರ್ಮ್ ನ ಆಡ್ ಮಾಡಿದ್ರೆ ನೆಕ್ಸ್ಟ್ ಟರ್ಮ್ ಬರ್ತಾ ಇದೆ ಆಫ್ಟರ್ ದ ಸೆಕೆಂಡ್ ಟರ್ಮ್. ಆತರ ಮೊದಲ ಟರ್ಮ್ ಮಾತ್ರ 1, ಸೆಕೆಂಡ್ ಟರ್ಮ್ 1, ಆದ್ರೆ 3ನೇ ಟರ್ಮ್ ಇಂದ ಇದು ಅಪ್ಲೈ ಆಗತ್ತೆ. ಫಸ್ಟ್ 2 ಟರ್ಮ್ಸ್ 2 ಬಂತು, 2 + 1 3 ಬಂತು, 2 + 3 5 ಬಂತು, 3 + 5 8 ಬಂತು, 5 + 8 ಅಂದ್ರೆ 30, ಆಮೇಲೆ 8 + 13 ಅಂದ್ರೆ 21, 13 + 21 is 34 here. ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ದಟ್ ಈಸ್ ರಿಕ್ವೈರ್ಡ್ ಈಸ್ 11th ಟರ್ಮ್. ನಂಗೆ T10 ಬೇಕಂದ್ರೆ T10 is 21 + 34, 21 + 34 that is 4 + 1 5, 3 + 2 5. ಓಕೆ, 34 + 20 1 55 ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನಾನು 55ಗೆ 34 ಸೇರಿಸಬೇಕು. T11 ಬೇಕು ನನಗೆ. T11 ಅಂದ್ರೆ ನೋಡಿ ಪ್ರೀವಿಯಸ್ ಟರ್ಮ್ 34 ಇದೆ, ಇದಕ್ಕೆ 55 ಸೇರಿಸಿ, ಅಲ್ಲಿಗೆ 9 8 ಆಡ್ ಮಾಡಿದ್ರೆ 89. ಸೊ ಆಪ್ಷನ್ ಎ ಇಸ್ ದ ರೈಟ್ ಚಾಯ್ಸ್. 21 + 34 ಮಾಡಿದಾಗ ನೆಕ್ಸ್ಟ್ ಟರ್ಮು 55 ಬಂತು. ಅದರ ನೆಕ್ಸ್ಟ್ ಟರ್ಮು 11th ಟರ್ಮು 55 + 34 ವಿಚ್ ಈಸ್ 89. So each term beginning with the third term is the sum of the 2 previous terms. So that is T3 is T1 + T2, T4 is T2 + T3 etc. So answer is A ಅಂತ ಕೊಟ್ಟಿದೆ ಹಿಂಟ್. ಸೊ ಯಾವ ತರ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. Similarly, you can try this question. Let me explain. The 8th term of the sequence ಅಬ್ಸರ್ವ್ ಮಾಡ್ಕೊಳ್ಳಿ. 8th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಇದು T1, T2, T3, T4, T5, T6 ಕೊಟ್ಟಿದ್ದಾರೆ. T7, T8 ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು T8. ಸೊ ಆನ್ಸರ್ಸು ಆಸ್ ಯೂಶುವಲ್ 4 ಇರುತ್ತೆ. ನೋಡೋಣ ಯಾವ್ದಂತ. ಇಲ್ಲಿ ಏನಾಗಿದೆ ಅಂತ ನೋಡಿ, ಯಾವ 3 ಟರ್ಮು ಅಥವಾ 2 ಟರ್ಮನ್ನು ಆ್ಯಡ್ ಮಾಡಿದ್ರೆ ಬರುತ್ತಾ. ಈಗ ಪ್ರೀವಿಯಸ್ ಕ್ವಶನ್ ತರ ಹೋದ್ರೆ ಫಸ್ಟ್ 2 ಟರ್ಮ್ ಮಾಡಿದ್ರೆ 3ನೇ ಟರ್ಮ್ ಬರುತ್ತೆ, ಆದ್ರೆ ನೆಕ್ಸ್ಟ್ 2 ಟರ್ಮ್ ಮಾಡಿದ್ರೆ 3 ಬರುತ್ತೆ, 4 ಇದೆ, ಇಲ್ಲಿ ಆಗಲ್ಲ. ಆದ್ರೆ ನೋಡಿ ಇಲ್ಲಿ 3 ಟರ್ಮನ್ನು ಆ್ಯಡ್ ಮಾಡಿದ್ರೆ 1 + 1 + 2 is 4, 4 + 2 + 1 7, 2 + 4 + 7 13. ಅಂದ್ರೆ 3 ಟರ್ಮನ್ನು ಆ್ಯಡ್ ಮಾಡಿದ್ರೆ from the 4th term it will start like this. T4 is equal to T1 + T2 + T3 ಆಯ್ತು. T5 is equal to ಹಿಂದಿನ 3 ಟರ್ಮನ್ನು ಆ್ಯಡ್ ಮಾಡಬೇಕು, ಅಲ್ಲಿಗೆ ನನಗೆ T2 + T3 + T4 ಅಂತ ಬರುತ್ತೆ. T6 ತಗೊಂಡ್ರೆ ನೀವು ಅದೇ ತರನೇ T3, T4, T5 ಅಂತ ಬರುತ್ತೆ. ಹಾಗಾದ್ರೆ ನನಗೆ T8 ಬೇಕು. ಸೊ T7 ಏನಾಗುತ್ತೆ ಅಂದ್ರೆ 4 + 7 + 13 ದಟ್ ಈಸ್ 24. 24 ಈಸ್ ದ 7th ಟರ್ಮ್. ಈಗ 8th ಟರ್ಮ್ ಬೇಕು ನನಗೆ. 8th ಟರ್ಮ್ ಅಂದ್ರೆ 7 + 13 + 24 ವಿಚ್ ಇಸ್ ಈಕ್ವಲ್ ಟು 44. ನೋಡಿ 7 ಇಲ್ಲಿದೆ, 13 ಅದ್ರ ನೆಕ್ಸ್ಟ್ ಟರ್ಮು 24, ಅವು 3 ಆ್ಯಡ್ ಮಾಡ್ಕೊಳ್ಳಿ. So you will get 44 here. So the 8th term of the sequence is 44. ಸೊ ನೀವು ಬೇರೆ ಬೇರೆ ತರ ಯೋಚನೆ ಮಾಡೋದನ್ನ ಕಲಿಬೇಕು. ಅಂದ್ರೆ ಒಂದು ಸೀಕ್ವೆನ್ಸ್ ಅನ್ನ ನೋಡಿದಾಗ ಯಾವ ತರ ಇದೆ ಇದು ಅಂತ. ಸೊ ಬೇಸಿಕಲಿ ಈಗ ನಾವು ಏನ್ ಕ್ವಶನ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಇದೆಲ್ಲ ಕೂಡ
ಅಪ್ಲಿಕೇಶನ್ ಆಫ್ ದ ಲಾಜಿಕ್. T1 T2 T3 ಅಂತ ಇತ್ತು, ಹಾಗಾಗಿ ಆನ್ಸರು 44 ಆಯಿತು. ಆಪ್ಷನ್ ಬಿ ನಲ್ಲಿದೆ. X. The value of x for which the solutions of the equation cos theta equals x, theta greater than or equal to 0 form an APR. Option A 0 and 1, option B ನಲ್ಲಿ -1 and 1 ಇದೆ, ಆಪ್ಷನ್ ಸಿ ನಲ್ಲಿ 0 1 and -1 ಇದೆ, ಆಪ್ಷನ್ ಡಿ ನಲ್ಲಿ ನನ್ ಆಫ್ ದೀಸ್ ಇದೆ. ಅಂದ್ರೆ the value of x for which the solutions of the equation cos theta equals x, okay, theta greater than or equal to 0, ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಫಾರ್ಮ್ ಮಾಡಬೇಕು. ಕಾಸ್ ಥೀಟಾ ಈಕ್ವಲ್ಸ್ ಎಕ್ಸ್. ಈಗ ನಮಗೆ ಜನರಲ್ ಸೊಲ್ಯೂಷನ್ ಅಂತ ಫಸ್ಟ್ ಇಯರ್ PUC ನಲ್ಲಿ ಇತ್ತು. ಈ ವರ್ಷ ಸ್ವಲ್ಪ ಡೌಟ್ ಇದೆ ಆ ಕ್ವಶನ್ ಇತ್ತೋ ಇಲ್ಲೋ ಅಂತ. ನನಗೆ ರೆಡ್ಯೂಸ್ ಸಿಲೆಬಸ್ ಅಂತ ಹೇಳಿ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು, ಈಗ ನಮಗೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ವೈ ಇದ್ರೆ ಎಕ್ಸ್ ಇಸ್ ಈಕ್ವಲ್ ಟು 2n pi plus or minus y ಅನ್ನೋದು ಜನರಲ್ ಸೊಲ್ಯೂಷನ್, n ಬಿಲಾಂಗ್ ಟು z. ಸೊ ಇದು ಒಂದಾದ್ರೆ, ಇನ್ನೊಂದು ಕಾಸ್ ಥೀಟಾ ಈಕ್ವಲ್ಸ್ ಎಕ್ಸ್ ಗೆ ನಾವು ವಿ ಕ್ಯಾನ್ ರೈಟ್ ದ ಸೊಲ್ಯೂಷನ್ಸ್. ಯಾವ ತರ ಅಂದ್ರೆ, ನಿಮ್ಗೆ ಗೊತ್ತು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಕ್ವಾಡ್ರೆಂಟ್ ಚೇಂಜ್ ಆಗ್ತಾ ಹೋದಂಗೆ ಪಾಸಿಟಿವ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಥೀಟಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಇದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸಮ್ ವ್ಯಾಲ್ಯೂಸ್ ನ ಕೊಡ್ತೀನಿ. ಥೀಟಾ ಗ್ರೇಟರ್ ದೆನ್ 0 ಇದೆ. ಎಕ್ಸ್ ಗೆ ಈಗ ಒಂದು ನಾವು ಅರ್ಥ ಮಾಡ್ಕೊಳ್ಳೋಣ, ಏನಂದ್ರೆ cos theta lies between -1 to +1, -1 to +1. ಹೆಂಗೆ ಅಂತಂದ್ರೆ, ಇಲ್ಲಿ cos 90 ಮತ್ತೆ 0, cos 0 is -1. ಹಂಗೆ cos pi ಅಂತ ತಗೊಂಡ್ರೆ cos pi is -1, cos 0 is 1. ಅಲ್ಲಿಗೆ 0 to pi ಅಲ್ಲಿ ಇರುತ್ತೆ ಥೀಟಾ. x lies between -1 to +1, ಮಧ್ಯದಲ್ಲಿ 0 ಬರುತ್ತೆ. ಈಗ ನಂಗೆ ಕೊಟ್ಟಿರೋ ಆಪ್ಷನ್ಸ್ ನೋಡಿ, 0 1 -1 1, 0 1 and -1, ನನ್ ಆಫ್ ದೀಸ್ ಇಷ್ಟಿದೆ. ಹಂಗ x ಈಕ್ವಲ್ಸ್ 0 ಕೊಟ್ರೆ ಕಾಸ್ ಥೀಟಾ 0, ಕಾಸ್ ಥೀಟಾ 0. ಈಗ ಜನರಲ್ ಸೊಲ್ಯೂಷನ್ ಯೂಸ್ ಮಾಡದೆ ಹೋದ್ರು ನಮ್ಗೆ ಬೇರೆ ಬೇರೆ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಬರುತ್ತೆ ನೋಡಿ, ಇದು ಈಗ π/2 ಕಾಸ್ 90 0, ಅದು ಬಿಟ್ರೆ ಕಾಸ್ 270 0, ಅದು ಬಿಟ್ರೆ ಕಾಸ್ π/2 0. ಆಡ್ ಮಲ್ಟಿಪಲ್ಸ್ ಆಫ್ n, ಆಡ್ ಮಲ್ಟಿಪಲ್ಸ್ ಆಫ್ π/2 ಅಂತ ಬಂತಂದ್ರೆ ನಮಗೆ ಕಾಸ್ ಥೀಟಾ 0, ಕಾಸ್ 90, ಕಾಸ್ 270, ಕಾಸ್ 5π/2 ಅಂದ್ರೆ 450, ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದು x ಈಕ್ವಲ್ 0 ಆದಾಗ ಕಾಸ್ ಥೀಟಾ ವ್ಯಾಲ್ಯೂ. ಸಿಮಿಲರ್ಲಿ x ಈಕ್ವಲ್ಸ್ 1 ಯಾವಾಗಾದ್ರೆ ಈವನ್ ಮಲ್ಟಿಪಲ್ಸ್ ಆಫ್ ಪೈ. ನೋಡಿ, ಇದು ನೋಟ್ ಮಾಡ್ಕೊಳ್ಳಿ. ಕಾಸ್ n pi is equal to -1 if n is odd number, +1 if n is even number. ಓಕೆ, ಸೊ ಥೀಟಾ ಈಕ್ವಲ್ 0, ಪೈ 2 pi 4 pi, ಈವನ್ ಪೈ ಬಂತು ಅಂದ್ರೆ ಎಕ್ಸ್ ಈಕ್ವಲ್ಸ್ 1 ಆಯ್ತು. ಸಿಮಿಲರ್ಲಿ -1 ಯಾವಾಗ ಬರುತ್ತೆ, ಆಡ್ ನಂಬರ್ ಬಂದಾಗ. ಎಕ್ಸ್ ಈಕ್ವಲ್ಸ್ -1 ಫಾರ್ ಥೀಟಾ ಪೈ 3 pi 5 pi, ಆಡ್ ಮಲ್ಟಿಪಲ್ಸ್ ಆಫ್ ಪೈ ಅಂತ ಬಂದಾಗ. ಸೊ 0 1 -1 ನೋಡಿ, ಮೊದಲನೇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಯಾಕೆಂದ್ರೆ ಕಾಮನ್ ಡಿಫರೆನ್ಸ್, ಐ ವಿಲ್ ರೈಟ್ ಇಟ್ ಆಸ್ ಕಾಮನ್ ಡಿಫರೆನ್ಸ್ ಡಿ as 3π/2 minus π/2, 3π/2 minus π/2 ಅಂದ್ರೆ 270 minus 90. okay, 3π minus pi which is 2π, 2π/2 which is equal to pi. ಸೊ ಕಾಮನ್ ಡಿಫರೆನ್ಸ್ ಪೈ ಆಯ್ತು ಮೊದಲನೇದ್ರಲ್ಲಿ. ಸೆಕೆಂಡ್ ಕೂಡ ಕಾಮನ್ ಡಿಫರೆನ್ಸ್ ಪೈ ಆಯ್ತು. ಮೂರನೇದ್ರಲ್ಲಿ ಕಾಮನ್ ಡಿಫರೆನ್ಸ್ 2π, 2π minus pi, ಇಲ್ಲಿ 2π ಅಲ್ವಾ, 2π minus pi is pi, 4π minus 2π, ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾನು 2π ಹಿಂಗೆ ಹೋಗ್ತಾ ಹೋಗುತ್ತೆ. ಸೊ pi minus 0, 2π minus pi, 4π minus pi. ಸೊ ಎಲ್ಲ ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರುತ್ತೆ. pi, 3π, 5π ಎಕ್ಸೆಟ್ರಾ. ಸೊ ಆಡ್ ಮಲ್ಟಿಪಲ್ಸ್ ಆಫ್ pi, ಇದು ಈವನ್ ಮಲ್ಟಿಪಲ್ಸ್ ಆಫ್ pi, ಇದು π/2, 3π/2, 5π/2.
ಅಂದರೆ ಆಡ್ ಮಲ್ಟಿಪಲ್ಸ್ ಆಫ್ 5/2 ಈ ಥರ ಇದೆ. ಸೊ ದೇರ್ ಇಸ್ ಎ ಕಾಮನ್ ಡಿಫ್ರೆನ್ಸ್ ಹಿಯರ್ ಕ್ಲಿಯರ್ಲಿ. ಹಾಗಾಗಿ ಆನ್ಸರ್ ನೋಡಿ ಯಾವ್ದಾಗತ್ತೆ, ಎಲ್ಲ ವ್ಯಾಲ್ಯೂಗೂ ಅರ್ಥಮೆಟಿಕ್ ಪ್ರೋಗ್ರೆಷನ್ನೇ ಬರ್ತಾ ಇರೋದ್ರಿಂದ 0, 1 ಆ್ಯಂಡ್ -1 ಅಂತ ಹಾಕ್ಬೋದು. So in all these cases, solutions are in arithmetic progression. Which term of the sequence 8 minus 6i, 7 minus 4i, 6 minus 2i is a real number? ಯಾವ ಟರ್ಮ್ ಆಫ್ ದ ಸೀಕ್ವೆನ್ಸ್ ನೋಡಿ, ಈಗ ಕಾಂಪ್ಲೆಕ್ಸ್ ನಂಬರ್ಸ್ ನಾವು ಓದಿದ್ವಿ. ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ನಮಗೆ ರಿಯಲ್ ನಂಬರ್ ಬರಬೇಕು ಅಂದ್ರೆ ಇಮ್ಯಾಜಿನರಿ ಪಾರ್ಟ್ 0 ಆಗಬೇಕು. a plus ib is the complex number. If imaginary part ಅಂದ್ರೆ ಇದು ib ಇದಲ್ಲ ಅದು. So if b is equal to 0, then it is purely real. Which term of the sequence ನೋಡಿ, ಮೊದಲನೇ ಟರ್ಮು 8 minus 6i, this is t1. t2 is 7 minus 4i. t3 is equal to 6 minus 2i. So which term of this is a real number? ಇದು ಯಾವಾಗ ರಿಯಲ್ ನಂಬರ್ ಆಗುತ್ತೆ? 7th, 6th, 5th ಮತ್ತೆ 4th ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ವೆದರ್ ದಿಸ್ ಈಸ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ನಾಟ್. ಆ ಥರ ಏನಾದ್ರು ಇದೆಯಾ, ಕಾಮನ್ ಡಿಫರೆನ್ಸ್ ಇದೆಯಾ ನೋಡ್ಕೊಳ್ಳೋಣ. 7 minus 4i minus 8 plus 6i ಆಯ್ತಿದು. ದಟ್ ಈಸ್ ಈಕ್ವಲ್ ಟು 7 minus 8 is -1, minus 4 plus 6 ಅಂದ್ರೆ minus 2i ಆಯ್ತು. 7 minus 8 minus 1 minus 4i plus ಅಲ್ವಾ, 6 minus 4 plus 2i. ಸೊ ಹಾಗೇನೆ ಇವೆರಡನ್ನು ತಗೊಳ್ಳಿ ಡಿಫ್ರೆನ್ಸ್, t3 minus t2 ತಗೊಳ್ಳಿ, ಅದೇ ಬರುತ್ತಾ ನೋಡೋಣ. 6 minus 7 is -1, t3 minus t2, 6 minus 7 -1, minus 2i plus 4i, that is again 2i. So clearly common difference is -1 plus 2i. The given sequence forms an arithmetic progression. Given sequence forms an arithmetic progression. ಹಾಗಾದ್ರೆ ಕಾಮನ್ ಡಿಫರೆನ್ಸ್ ನ ಆಡ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟರ್ಮ್ ಬರಬೇಕಲ್ವಾ. ನೋಡಿ 8 minus 6i ಇತ್ತು ಮೊದಲನೇ ಟರ್ಮು, ಅದಕ್ಕೆ ನಾನು -1 plus 2i ಆಡ್ ಮಾಡಿದ್ರೆ ಐ ಶುಡ್ ಗೆಟ್ ದ ನೆಕ್ಸ್ಟ್ ಟರ್ಮ್. ನೋಡಿ 7 minus 6 plus 2 ಅಂದ್ರೆ -4i ಬಂತು. ಅದಕ್ಕೆ ಮತ್ತೆ ಕಾಮನ್ ಡಿಫರೆನ್ಸ್ ಆಡ್ ಮಾಡ್ತೀನಿ, ಅವಾಗ ಅದ್ರ ನೆಕ್ಸ್ಟ್ ಟರ್ಮ್ ಬರುತ್ತೆ ನೋಡಿ. 7 minus 1 6, minus 4 plus 2 ಅಂದ್ರೆ -2i. Next -1 plus 2i, again I will add, so I will get 5 plus 0i, so which is a real number. ಅಲ್ಲಿಗೆ fourth term is the real number. Go on adding the common difference, -1 plus 2i. So 2i cancel ಆಯ್ತು, add ಮಾಡಿದಾಗ you will get 5, which is a real number without imaginary part. So clearly answer is fourth term. So given sequence is an arithmetic progression. Purely real, so answer is D. So fourth term is equal to t3 plus common difference. t3 ಅಂದ್ರೆ ಇಲ್ಲಿದೆಲ್ಲ ಇದನ್ನ ತಗೊಳ್ಳಿ, t3 1 plus root x by 1 minus x, 1 plus root x by 1 minus x. Common difference is root x by 1 minus x. So ಈಗ 1 minus x LCM 1 plus root x is 1 plus 2 root x by 1 minus x, which is in option C here.
Yes, in an arithmetic progression, S3 is equal to 6 and S6 equals 3. Then its common difference is, ಇಲ್ಲಿ sum to 3 terms, sum to 6 terms ಕೊಟ್ಟಿದ್ದಾರೆ. ಈಗ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿ ಎಷ್ಟು ಅಂತ ಬೈ ಯೂಸಿಂಗ್ ದ ಗಿವನ್ ಡಾಟಾ, ದಟ್ ಈಸ್ S3 equals 6 and S6 is equal to 3. So let us see, can we use this formula? Sn is equal to n by 2 into 2a plus n minus 1 into d. I think we can use this. ನೋಡಿ ಈಗ S3 is equal to 6 ಕೊಟ್ಟಿದಾರಲ್ವಾ. S3 ಅಂದ್ರೆ ಏನಾಯ್ತು ನೋಡಿ, n ಅಂದ್ರೆ 3 ಟರ್ಮ್ಸ್, ಸೊ 3 by 2 into 2a ಗೊತ್ತಿಲ್ಲ ನಮಗೆ. n minus 1 ಅಂದ್ರೆ 2d ಆಗತ್ತೆ. n minus 1 ಅಂದ್ರೆ 3 minus 1 into d is equal to 6 ಆಯ್ತು. ಅಲ್ಲಿಗೆ ಅಪಾನ್ ಸಿಂಪ್ಲಿಫಿಕೇಶನ್ 3 2s are 6, 2a plus 2d is equal to 2 3 6, ಇಲ್ಲಿ 1 ಬರುತ್ತೆ by 3 ಅಂದ್ರೆ. ಹಂಗೇನೆ S6 ಅಂದ್ರೆ 3 ಅಂತ ಕೊಟ್ಟಿದ್ದಾರೆ, ದಟ್ ಇಂಪ್ಲೈಸ್ 6 by 2 is equal to 2a plus 5d ಆಯ್ತು. 6 minus 1 into d is equal to 3 ಆಯ್ತು. ಅಲ್ಲಿಗೆ 2a plus 5d is also equal to 1 ಬರುತ್ತೆ. So I think we can use this equation 1 and 2 to get the value of d. So S3 is 6, S6 equals 3. ಅಲ್ಲಿಗೆ 3 by 2 into 2a plus 2d equals 6 and 6 by 2 plus 2a into 5d is equal to 3. So we get two equations. 2a plus 2d is equal to, ಇಲ್ಲಿ 12 ಬರುತ್ತಲ್ವಾ, 6 into 2 ಅಲ್ವಾ, ಇಲ್ಲಿ ನೋಡಿ 6 into 2 12 by 3 which is equal to 4. ಇಲ್ಲಿ ನಾನೇನೋ ಮಿಸ್ಟೇಕ್ ಮಾಡಿದೆ ಆಗಲೇ, ಮತ್ತು ಇಲ್ಲಿ ಮಾತ್ರ ಕರೆಕ್ಟ್ ಇತ್ತು, 2a plus 5d is equal to 1 ಅಂತ ಇತ್ತು. ಸೊ ಈಗ ನಾವು ಯು ಕ್ಯಾನ್ ಸಾಲ್ವ್ ದೀಸ್ ಟೂ ಸೈಮಲ್ಟೇನಿಯಸ್ ಈಕ್ವೇಷನ್ಸ್. 2a plus 2d equals 4 and 2a plus 5d is equal to 1. ಸೊ ನನಗೆ ಬೇಕಿರೋದು d, ಹಾಗಾಗಿ ಏನು ಎಲಿಮಿನೇಟ್ ಮಾಡಿ ಸಬ್ಟ್ರಾಕ್ಟ್ ಮಾಡಿ. ಸೊ ಯು ವಿಲ್ ಗೆಟ್ minus 3d is equal to 4 minus 1 is 3. So d is equal to minus 1. D equals minus 1, which is in option B. So when I cross multiplied 3 by 2 into 2a plus 2d equals 1 ಅಂತ ಬರ್ಬಿಟ್ಟೆ. ಇಲ್ಲಿ 3 2s are 6 ಅಂತ ಮಲ್ಟಿಪ್ಲೈ ಮಾಡಿ 6 by 6 ಮಾಡ್ಕೊಂಡೆ. 6 2s are 12 by 3 which is 4 here. ಸಾಲ್ವ್ ಮಾಡಿದ್ರೆ ಆಯ್ತು ಎರಡು ಸೈಮಲ್ಟೇನಿಯಸ್ ಈಕ್ವೇಷನ್, ಅಥವಾ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎರಡನ್ನು ಸ್ಯಾಟಿಸ್ಫೈ ಮಾಡೋದು, -1 ಹಾಗೂ ಮಾಡುವುದು. Let S1, S2, S3 be the sums of n terms of 3 series in AB, the first term of each being 1 and common difference 1, 2, 3 respectively. If S1 plus S3 equals lambda S2, then the value of lambda is, ಇಲ್ಲಿ S1 ಅಂತ ಒಂದು ಸೀರೀಸ್, ಸಾರಿ one sum to sum of first term, that is S1, S2, S3 be the sums of n terms of 3 series in AP. ಅಲ್ಲಿಗೆ S1 ಅಂತ ಒಂದು ಸಮ್ ಅನ್ನ ಕನ್ಸಿಡರ್ ಮಾಡಿದ್ರೆ ಸೀರೀಸ್ 1 ಇಂದು, ಅಲ್ಲಿ ಕಾಮನ್ ಡಿಫರೆನ್ಸು, ಅಲ್ಲಿ ಫಸ್ಟ್ ಟರ್ಮ್ 1, ಕಾಮನ್ ಡಿಫರೆನ್ಸು 1. ಅದೇ ತರ S2 ಕನ್ಸಿಡರ್ ಮಾಡಿದ್ರೆ ಫಸ್ಟ್ ಟರ್ಮ್ 1, ಕಾಮನ್ ಡಿಫರೆನ್ಸ್ 2. S3 ಅಂತ ಕನ್ಸಿಡರ್ ಮಾಡಿದ್ರೆ ಅಲ್ಲಿ A, that is first term 1, common difference is 3. So now let us consider, ಇಲ್ಲಿ ಆಪ್ಷನ್ಸ್ 1 2 3 ಮತ್ತೆ none of these ಅಂತ ಇದೆ. S1 ಕನ್ಸಿಡರ್ ಮಾಡ್ತೀನಿ. So we have the formula for sum to n terms of an arithmetic progression as n by 2 into 2a plus n minus 1 into d ಅಂತ ಇದೆ. So a 1 ಹಾಕಿದೆ, 2 ಆಯ್ತು, n minus 1 d is 1. This is S1. Similarly S2 ನೋಡಿ, n by 2 2a 2 into 1 plus n minus 1 into 2 ಆಯ್ತು. S3 ಅದೇ ತರಹನೇ n by 2 2 plus n minus 1 into common difference d is 3. Now let me consider S1 plus S3. S1 plus S3 ಕನ್ಸಿಡರ್ ಮಾಡಿದ್ರೆ ನೋಡಿ, n by 2 ಎರಡರಲ್ಲೂ ಕಾಮನ್ ಇರೋದ್ರಿಂದ I can keep n by 2 outside. So we get 2 plus
n minus 1 into 1 is n minus 1 ಹಾಗೆ ಬರ್ಕೊತೀನಿ plus 2 plus n minus 1 into 3 that is nothing but n by 2 into 2 plus 2 4 ನೋಡಿ n minus 1 ಕಾಮನ್ ಅಂತ ಇಟ್ಕೊಂಡ್ರೆ ನಾನು 3 plus 1 4 ಆಗುತ್ತೆ ಸೊ n minus 1 into 4 ಅಂತ ಆಯ್ತು this is s1 plus s3 but it is given that s1 plus s3 is equal to lambda times of s2 so ಇಲ್ಲಿ ಈ 4 ಇಲ್ಲೂ ಇದೆ ನೋಡಿ ಇಲ್ಲಿ 4 ಇದೆ 2 ಕಾಮನ್ ತಗೊಂತೀನಿ 2 ಕಾಮನ್ ತಗೊಂಡ್ರೆ n by 2 into 2 plus n minus 1 into 2 so we can observe that the term inside the bracket that is n by 2 into 2 plus n minus 1 into 2 is nothing but s2 here ನೋಡಿ s2 ಬಂದಿದೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಇರೋದು ಸೊ 2 s2 ಆಯ್ತು ಇದು ಸೊ s1 plus s3 is equal to 2 s2 implies lambda is equal to 2 ಇಲ್ಲಿ ಗೊತ್ತಾಗತ್ತೆ ನೋಡಿ s1 plus s3 is lambda s2 ಅಂದ್ರೆ lambda is equal to 2 ಆಯ್ತು which is in option B here. If a and b the nth term of an AP and if a7 is equal to 15 then the value of the common difference that would make a2 a7 a12 greatest is options 9 9 by 4 0 18 ಇದೆ so let us consider d as the common difference of the arithmetic progression if you consider the product a2 a7 a12 is equal to a7 given it is 15 ಅಂತ ಕೊಟ್ಟಿದೆ ನೋಡಿ ಇಲ್ಲಿ 7ಕ್ಕೂ ಮತ್ತೆ 12ಕ್ಕೂ 7 ಮತ್ತೆ 12 ಇದ್ರ ಡಿಫರೆನ್ಸ್ 5 ಇದೆ ಸೊ 15 ಇಂದ ಆಚೆಗೆ 15 plus 5d ಆಗುತ್ತೆ ದಟ್ ಈಸ್ a12 must be 15 plus 5d ಸಿಮಿಲರ್ಲಿ a2 must be 15 minus 5d ಇಲ್ಲಿ ನಾನು 5 ಕಾಮನ್ ತೆಗೆದ್ರೆ 3 minus d into 15 ಮತ್ತೆ 3 plus d into 5 ಇಲ್ಲಿ ಅಂದ್ರೆ ಇಲ್ಲೂ ಕೂಡ 15 plus 5d ಇಲ್ಲೂ 5 ಕಾಮನ್ ತೆಗೆದಿದ್ದೀನಿ 5 into 15 into 5 is 375 and a minus d into a plus d is 9 minus d square ಆಯಿತು ಈಗ d will be 0 ಅಂತ ಆದ್ರೆ this will be greatest ಬೇಕಾದ್ರೆ ನೋಡೋಣ ಈಗ ನಾವು d ಇನ್ಕ್ರೀಸ್ ಆದಂಗೂ this product will decrease d ಜಾಸ್ತಿ ಆದಾಗೂ ಈ ಪ್ರಾಡಕ್ಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಡಿ ಕಮ್ಮಿ ಆದಾಗೂ ಈ ಪ್ರಾಡಕ್ಟ್ ವ್ಯಾಲ್ಯೂ ನಮಗೆ ಇನ್ಕ್ರೀಸ್ ಆಗುತ್ತೆ ಈಗ ಡಿ 0 ಕೊಟ್ರೆ ನನಗೆ ಒಂದು ಗ್ರೇಟೆಸ್ಟ್ ವ್ಯಾಲ್ಯೂ ಬರುತ್ತೆ ಬಿಕಾಸ್ ಐ ವಿಲ್ ಗೆಟ್ 375 into 9 ಅದೇ ನಾವೇನಾದ್ರೂ 9/4 ಕೊಡಕ್ಕೆ ಹೋದ್ರೂ ಕೂಡ ನಮಗೆ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ ಸೊ ಫಾರ್ ಡಿ ಇಸ್ ಈಕ್ವಲ್ ಟು 0 ದಿಸ್ ಪ್ರಾಡಕ್ಟ್ ಈಸ್ ಮ್ಯಾಕ್ಸಿಮಮ್ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಚಾಯ್ಸ್. The sum of the series 1 by 2 into 3 into 2 plus 2 by 3 into 4 into 2 square plus 3 by 4 into 5 into 2 cube plus n terms is options 4 ಇದೆ ಇಲ್ಲಿ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲೂ ಇಂಥ ಕ್ವಶನ್ ಇರುತ್ತೆ ಓಕೆ ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ n ಗೆ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿಬಿಟ್ರೆ ಆಯಿತು ಇಂಥ ಕೇಸ್ಗಳಲ್ಲಿ ಈಗ n = 1 ಕೊಟ್ಟರೆ when n is equal to 1 ಅಂದ್ರೆ ಫಸ್ಟ್ ಟರ್ಮ್ ಒಂದೇ ಒಂದು ಟರ್ಮ್ ಇದೆ ಅಂತ ಆದ್ರೆ ಅವಾಗ s1 is equal to t1 ಯಾವಾಗಲೂ ಅಷ್ಟೇ s1 will be equal to t1 ಅಂದ್ರೆ ಒಂದೇ ಒಂದು ಟರ್ಮ್ ಅಂತ ತಗೊಂಡಾಗ ಸಮ್ ಟು ಒನ್ ಟರ್ಮ್ ಅಂದ್ರೂ ಒಂದೇ ಫಸ್ಟ್ ಟರ್ಮ್ ಅಂದ್ರೂ ಒಂದೇ ಸೊ ಈಗ ಫಸ್ಟ್ ಟರ್ಮ್ ಅಂದ್ರೆ ನೋಡಿ ಇಲ್ಲಿ ತಗೊಂಡೆ 1/2 into 3 into 2 ಟೇಕಿಂಗ್ n = 1 ಮೀನ್ಸ್ ಕನ್ಸಿಡರ್ ದ ಫಸ್ಟ್ ಟರ್ಮ್ ಅಂತ ಸೊ ಅಲ್ಲಿಗೆ ಇದೇನಾಯ್ತು 2 ಮತ್ತೆ 2 ಕ್ಯಾನ್ಸಲ್ ಆಯ್ತು ಇಟ್ ಇಸ್ ನಾಟ್ 2.3 it is 2 into 3 3 into 4 4 into 5 ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಸೆಂಟರ್ ನಲ್ಲಿ ಡಾಟ್ ಇರುತ್ತೆ ಅವಾಗ ಇಂಟು ಅಂತ ಅದು ನಿಮಗೆ ಡೆಸಿಮಲ್ ಆದ್ರೆ 4.5 ಕೆಳಗಡೆ ಈ ತರ ಇರುತ್ತೆ ಸೊ ಇಲ್ಲಿ ಸೀಕ್ವೆನ್ಸ್ ಸೀರೀಸ್ ಮತ್ತೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಅಲ್ಲಿ 2 into 3 ಅಂತ ಓದಬೇಕು ಇದನ್ನ 2 into 3 3 into 4 4 into 5 ಸೊ ಈಗ 2 ಕ್ಯಾನ್ಸಲ್ ಆಗಿ 1/3 ಬಂತು ಯಾವುದು n is equal to 1 ಈಗ ಆಪ್ಷನ್ಸ್ಗೆ ಹೋಗಿ ಆಪ್ಷನ್ಸ್ ಅಲ್ಲಿ n = 1 ಕೊಟ್ಟರೆ ಯಾವ್ದಾದ್ರು 2/3 1/3 ಬರುತ್ತಾ ನೋಡೋಣ
ಇಲ್ಲಿ ನೋಡಿ n equals 1 ಕೊಟ್ರೆ ನಮಗೆ ಮೊದಲನೇ ಟರ್ಮ್ ಏನಾಗುತ್ತೆ 2 to the power of 1 plus 1 ಅಂದ್ರೆ 2 square is 4 by 3 plus 1 ಅಲ್ಲಿಗೆ 7 by 3 ಆಯಿತು, which is not correct. ಸೆಕೆಂಡ್ ಟರ್ಮ್ ಅಲ್ಲಿ 2 to the power of n plus 1 by n plus 2 ಸೇಮ್ ಇದೆ, so that is 4 by 3 minus 1 which is 1 by 3. 4 minus 1 4 by 3 minus 1 ಅಂದ್ರೆ 4 minus 3 by 3 that is 1 by 3. ಸೊ ನಾವು ಇಷ್ಟಕ್ಕೆ ಕನ್ಕ್ಲೂಡ್ ಮಾಡೋದು ಬೇಡ, ಯಾಕೆಂದ್ರೆ ಕೆಲವು ಸಲ n equals 1 ಕೊಟ್ಟಾಗ ಎರಡು ಆನ್ಸರ್ ಬರ್ತಾ ಇರುತ್ತೆ. ಹಾಗಿದ್ದಾಗ ಏನು ಮಾಡಬೇಕು, n is equal to 2 ಕೊಟ್ಟು ಚೆಕ್ ಮಾಡಬೇಕು. ಸೊ ಇಲ್ಲಿ ನೆಕ್ಸ್ಟ್ ಏನಾಯಿತು, 2 to the power of n plus 1 by n plus 2 ಅಂದರೆ 4 by 3 plus 2 ಆಯಿತು. ಅಲ್ಲಿಗೆ this is 10 by 3, this is not the answer. So there is a chance that B can be the answer. Now here I have minus 2, so that is 4 by 3 minus 2, that is minus 6 ಆಯಿತು, minus 2 by 3, this is not the answer. So n equals 1 ಗೆ ನನಗೆ ಸಿಕ್ಬಿಡ್ತು ಆನ್ಸರು. ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್ ಅಂತ ಕನ್ಕ್ಲೂಡ್ ಮಾಡಿ. ಅಕಸ್ಮಾತು n is equal to 1 ಕೊಟ್ಟಾಗ ಎರಡು ಆನ್ಸರ್ ಬಂತು ಅಂದರೆ n is equal to 2 ತಗೊಳ್ಳಿ. ಆಮೇಲೆ ಕನ್ಸಿಡರ್ ಮಾಡಬೇಕಾಗಿದ್ದು 1 by 2 into 3 into 2 plus 2 by 3 into 4 into 2 square ಇದನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 2 ಕ್ಯಾನ್ಸಲ್ ಆಯಿತು, 2 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ನಮಗೆ 1 by 3 plus 2 by 3 ಬಂತು ನೋಡಿ. ಸೊ ವಿಚ್ ಈಸ್ 1 ಹಿಯರ್. ಸೊ ಹಾಗಾದ್ರೆ n equals 2 ಕೊಡಿ, ಆಪ್ಷನ್ ಬಿ ನಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. 2 to the power of 1 plus 1 2 square by 2 plus 2 is 4 minus 1. ಸರಿ ಇದೆಯಾ? 2 to the power of 2 plus 1 3 ಇದು, ಸಾರಿ 2 ಕ್ಯೂಬ್ ಆಯ್ತು ಇದು 8 by 4 ಅಲ್ಲಿಗೆ 4 2s 8 minus 1, so 1 ನೋಡಿ ಇಲ್ಲೂ 1 ಬಂದಿದೆ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಚಾಯ್ಸ್. ಸೊ n equals 1 ಗೆ ಕನ್ಕ್ಲೂಡ್ ಮಾಡ್ಬೋದು, ಆನ್ಸರ್ ಬರದೇ ಇದ್ರೆ n equals 2 ತಗೊಳ್ಳಿ. ಆನ್ಸರ್ ಇಸ್ ಬಿ. Next, if log 2, log of 2 to the power of x minus 1 and log of 2 to the power of x plus 3 are in arithmetic progression, then the value of x is given by arithmetic progression. If a, b, c are in arithmetic progression, then 2b is equal to a plus c. So we can use the same condition here. ಅಥವಾ b is equal to a plus c by 2 ಯಾವುದಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟ್ ಟರ್ಮ್ log 2, this is a, this is b and this is c here. ಅಲ್ಲಿಗೆ 2 times of log of 2 to the power of x minus 1 is equal to a plus c is log 2 into log 2 plus log of 2 to the power of x plus 3 ಆಗುತ್ತೆ. So now this implies log k log m. Note this property of logarithm. K log m ಇತ್ತಂದ್ರೆ log m to the power of k. ಹಾಗಾದ್ರೆ ಇಲ್ಲಿ log 2 to the power of x minus 1 whole square is equal to log 2 plus log of 2 to the power of x plus 3. ಅಂದ್ರೆ ಇನ್ನೊಂದು ಪ್ರಾಪರ್ಟಿ log m plus log n ಅಂತ ಇದ್ರೆ we write log mn. ಸೊ ಅಲ್ಲಿಗೆ this is log of 2 into 2 to the power of x plus 3 ಆಯಿತು. ಎರಡು ಕಡೆನೂ ಲಾಗ್ ಇದೆ, ರಿಮೂವಿಂಗ್ ಲಾಗ್ ಆನ್ ಬೋತ್ ಸೈಡ್ಸ್. 2 to the power of x minus 1 whole square is equal to 2 into 2 to the power of x plus 3. So we'll simplify by expansion. So ಇದನ್ನು ನಾನು ಸುಮ್ಮನೆ t ಅಂತ ಅನ್ಕೊಂತೀನಿ. ಸೊ ಅಲ್ಲಿಗೆ t square plus 1, t is equal to 2 to the power of x ಅನ್ಕೊಳ್ಳೋಣ. ಅಲ್ಲಿಗೆ t square plus 1 minus 2t is equal to ಇಲ್ಲಿ 2t plus 6. ಸೊ ಅಲ್ಲಿಗೆ t square minus 4t minus 5 is equal to 0. ಅಲ್ಲಿಗೆ ನಮಗೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬಂತು. ಎರಡು ಆನ್ಸರ್ಸ್ ಬರುತ್ತೆ ನೋಡಿ. ಸೊ ತೋರಿಸ್ತೀನಿ. ಗಿವನ್ log 2 to the power of x minus 1 and log of 2 to the power of x plus 3 are in arithmetic progression. ಸೊ ಅಲ್ಲಿಗೆ ಕಂಡೀಷನ್ ಯೂಸ್ ಮಾಡ್ತೀನಿ. 2 times of
log of 2 to the power of x minus 1 is equal to log 2 plus log of 2 to the power of x plus 3. Okay, next to 2 to the power of x minus 1 whole square. Remove ಮಾಡಿದ್ವಲ್ಲ log ನ ಆವಾಗ. So t square minus 4t minus 5 is equal to 0 ಅಂತ ಬಂದಿತ್ತು ಅಲ್ವಾ. ನಾನು ಇದನ್ನು t ಅಂತ ತಗೊಂಡಿದ್ದೆ. t square minus 4t minus 5 is equal to 0 ಅಂತ ತಗೊಂಡಿದ್ವಿ. ಸೊ ಅಲ್ಲಿಗೆ ಸಿಂಪ್ಲಿಫೈ ಮಾಡಿ ಇದನ್ನ, ಅಂದರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ t minus 5 into t plus 1 is equal to 0 ಬರುತ್ತೆ. ಒಂದು ನೆನ್ಪಿಟ್ಕೋಬೇಕು, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ ಇದೆಯಲ್ಲ, this is greater than 0 only. Equal to 0 ಆಗಲ್ಲ, ನೆಗೆಟಿವ್ ಆಗಲ್ಲ. a to the power of x is always greater than 0. ಹಾಗಾಗಿ 2 to the power of x plus 1 cannot be 0. ಅಲ್ಲಿಗೆ ನಾನು 2 to the power of x minus 5 ನ ಬೇಕಾದ್ರೆ 0 ಅಂತ ತಗೋಬಹುದು. ಅಲ್ಲಿಗೆ 2 to the power of x is equal to 5. ಈಗ ನಾನು ಲಾಗ್ ತಗೊಂಡ್ರೆ log of 2 to the power of x is equal to log 5 ಆಗುತ್ತೆ. ಹಾಗಾದ್ರೆ x log 2 is equal to log 5 ಆಗುತ್ತೆ. or I can write here x is equal to log 5 by log 2, or I can say x is equal to log 5 to base 2. log m by log n ಅಂತಿದ್ರೆ log m to base n ಅಂತ ಬರಿಬಹುದು. So x is equal to log 5 to base 2, which is in option B here. To the power of x 5 ಆಯಿತು, or x is equal to log 5 to base 2. ಹೇಗೆ ಬಂತು ಅಂತ I have explained. Taking log on both sides here. ಎರಡು ಕಡೆ ಲಾಗ್ ತಗೊಂಬಿಡಿ, ಆವಾಗ ನಿಮಗೆ ಬಂದ್ಬಿಡುತ್ತೆ ಆನ್ಸರ್. log 5 log m to the power of k ಇದು, ಅಲ್ಲಿಗೆ x log 2 equals log 5, or x equals log 5 by log 2n ಬರೀತೀರಿ. ಅಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದ್ರೆ log 5 to base 2. ಸೊ ಇದೆಲ್ಲ ಪ್ರಾಪರ್ಟೀಸ್ ಆಫ್ ಲಾಗರಿದಮ್ಸ್. Three numbers are in AP such that their sum is 18 and sum of their squares is 158. The greatest among them is. So there are three numbers which are in arithmetic progression such that their sum is 18. So three numbers ಯಾವ ತರ ತಗೋಬಹುದು ನಾನು, a minus d, a plus d. These are three numbers which are in arithmetic progression. Their sum is 18 ಅಂದ್ರೆ ಏನಾಗುತ್ತೆ ನೋಡಿ, a minus d, ಇಲ್ಲಿ a d ಕ್ಯಾನ್ಸಲ್ ಆಯಿತು, 3a equals 18 ಆಯಿತು, or a is equal to 6 ಬಂದ್ಬಿಡುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಕಂಡೀಷನ್ ಅಂದರೆ, ಸಮ್ ಆಫ್ ದೇರ್ ಸ್ಕ್ವಯರ್ಸ್ ಈಸ್ 158. ದಟ್ ಈಸ್ a minus d ಹೋಲ್ ಸ್ಕ್ವಯರ್, a ಸ್ಕ್ವಯರ್, a plus d ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು 158. ಅಲ್ಲಿಗೆ a ಅಂದರೆ ನಮ್ಗೆ ಗೊತ್ತು 6. ಸೊ 6 minus d ಹೋಲ್ ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್ ಪ್ಲಸ್ 6 plus d ಹೋಲ್ ಸ್ಕ್ವಯರ್ ಈಸ್ ಈಕ್ವಲ್ ಟು 158. ಸೊ ಗ್ರೇಟೆಸ್ಟ್ ಅಮಾಂಗ್ ದೆಮ್ ಅಂದರೆ ನಾನು ಈಗ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಡಿದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಹಂಗೆ ಆನ್ಸರ್ ಬರುತ್ತೆ. ಸೊ ಈಗ ಇಲ್ಲಿ 36 ಪ್ಲಸ್ ಡಿ ಸ್ಕ್ವಯರ್, ಆಮೇಲೆ ಮೈನಸ್ 12d ಪ್ಲಸ್ 6 ಸ್ಕ್ವಯರ್ ಪ್ಲಸ್ 6 ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್, ಆಮೇಲೆ ಪ್ಲಸ್ 12d ಈಸ್ ಈಕ್ವಲ್ ಟು 158. 12d ಮತ್ತು 12d ಕ್ಯಾನ್ಸಲ್ ಆಯಿತು ನೋಡಿ, ಇಲ್ಲೊಂದು 36, ಇಲ್ಲೊಂದು 36, ಇಲ್ಲೊಂದು 36 ಇದೆ. 6 ಸ್ಕ್ವಯರ್ 6 ಸ್ಕ್ವಯರ್ 6 ಸ್ಕ್ವಯರ್ ಅಂದರೆ 3 ಇಂಟು 6 ಸ್ಕ್ವಯರ್ ಅದು. ಆಮೇಲೆ ಪ್ಲಸ್ ಡಿ ಸ್ಕ್ವಯರ್ ಪ್ಲಸ್ ಡಿ ಸ್ಕ್ವಯರ್ ಈಸ್ 2d ಸ್ಕ್ವಯರ್ ಈಸ್ ಈಕ್ವಲ್ ಟು 158. ಸೊ 2d ಸ್ಕ್ವಯರ್ ಈಸ್ ಈಕ್ವಲ್ ಟು 158 ಮೈನಸ್ 3 ಇಂಟು 6 ಸ್ಕ್ವಯರ್, ದಟ್ ಈಸ್ 3 ಇಂಟು 36 ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು ದಿಸ್ ಮಚ್, 158 ಮೈನಸ್ 3 ಇಂಟು 36 ಡಿವೈಡೆಡ್ ಬೈ 2. ಆಮೇಲೆ ಡಿ ಸ್ಕ್ವಯರ್ ರೂಟ್ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಆನ್ಸರ್ 10, 11, 12 ಇದೆ. ಯಾವುದು ಗ್ರೇಟೆಸ್ಟ್ ಅಂತ ನಂಬರ್ಸ್ ನೋಡಿ ಇಲ್ಲಿದೆ. a minus d, a plus d ತಗೊಂಡೆ. ಸೊ 3a is equal to 18. I have shown you how a equals 6. ಮೂರನ್ನ ಆ್ಯಡ್ ಮಾಡಿದ್ರೆ
18 ಗೆ ಈಕ್ವೇಟ್ ಮಾಡಿಕೊಂಡ್ರೆ 3a is equal to 18 ಬಂದು a equals 6 ಆಯಿತು. Sum of the squares 158. Substitute for a, ಆವಾಗ 3a square plus 2d square is 158. 3 into 36 square ಅಂತ ಹೇಳಿದೆ ನೋಡಿ, ಅಂದರೆ 3 into 6 square ಬಂದಿತ್ತು, ಪ್ಲಸ್ 2d square is equal to 158. ನಾನು ಮಾಡಿದಾಗ ನನಗೆ ಹೀಗೆ ಬರೆದಿದ್ದೆ, 3 into 6 square plus 2d square is equal to 158. ಇಲ್ಲಿವರೆಗೂ ಸಾಲ್ವ್ ಮಾಡಿದ್ದೆ. So you have to find the value of d now. So 3a square, that is 6 square andre 6 square into 3, 36 into 3 is 108 plus 2d square. ಅಲ್ಲಿಗೆ 2d square is 158 minus 108, 50. d square is 25, d equals plus or minus 5. d plus or minus 5 ಬಂದ್ರೆ a minus d, a plus d ನಲ್ಲಿ ವ್ಯಾಲ್ಯೂ ಕೊಟ್ಟು ನೋಡಿ. a 6 minus 5 6, 6 plus 5 ಅಲ್ಲಿಗೆ 1, 6, 11. ಸೊ ಕಾಮನ್ ಡಿಫರೆನ್ಸ್ 5 ಅಲ್ವಾ, ಕರೆಕ್ಟ್ ಆಯ್ತು. ಅಲ್ಲಿಗೆ ಗ್ರೇಟೆಸ್ಟ್ ಅಮಾಂಗ್ ದೆಮ್ ಈಸ್ 11. ಸೊ ಇನ್ನೊಂದು log y to base x, log x to base z, log z to base y are in geometric progression and x cube plus y cube plus z cube are in AP. ಆಗ 4 ಆಪ್ಷನ್ಸ್ ಇದೆ, ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದರೆ x square equals y square equals z square, x equals y equals z, ಅಥವಾ x equals 2y equals 3z or none of these. ಈಗ ನಾನು ಕಂಡೀಷನ್ಸ್ ಯೂಸ್ ಮಾಡೋಣ. log y to base x, log x to base z, log z to base y are in GP if a, b, c are in GP. ಆವಾಗ b by a equals c by b, ಅಥವಾ b square equals ac, ಅಥವಾ b equals root ac. ಇದೆಲ್ಲ ಕಂಡೀಷನ್ಸ್ ಫಾರ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ನೋಡಿ x cube plus y cube plus z cube are in AP ಅಂದರೆ 2y cube is equal to x cube plus z cube ಬರುತ್ತೆ. So if you use these two conditions, we will be able to find the relation between x, y and z. x, y, z ಮಧ್ಯ ರಿಲೇಷನ್ ಅನ್ನ ಫೈಂಡ್ ಮಾಡ್ಬೋದು. ಈಗ ಹಾಗಾದ್ರೆ ನಾನು ಈ ತರ ಬರಿಬೋದಾ ನೋಡಿ, log x to base z by log y to base x is equal to log z to base y by log x to base z. ಸೊ ದಟ್ ಈಸ್ ನಥಿಂಗ್ ಬಟ್ ನೋಡಿ, ಇಲ್ಲಿ ಲಾಗ್ ಎಕ್ಸ್ ಬೈ ಲಾಗ್ ಝೆಡ್ ಇದು ನ್ಯೂಮರೇಟರ್, ಇಲ್ಲಿ ಕೆಳಗಡೆ ಲಾಗ್ ವೈ ಬರುತ್ತೆ, ಮೇಲ್ಗಡೆ ಲಾಗ್ ಎಕ್ಸ್ ಹೋಗಿ ಕೆಳಗಡೆ ಲಾಗ್ ವೈ ಬರುತ್ತೆ. ಅಂದ್ರೆ ಇಲ್ಲಿ ಲಾಗ್ ವೈ ಬೈ ಲಾಗ್ ಎಕ್ಸ್ ಇದಿದೆಲ್ಲ ಲಾಗ್ ವೈ ಬೈ ಲಾಗ್ ಎಕ್ಸ್ ನ್ಯೂಮರೇಟರ್ ಬರ್ಕೊಂಡಿದ್ದೀನಿ ಇಲ್ಲಿ, ವಿಚ್ ಇಸ್ ಈಕ್ವಲ್ ಟು ಲಾಗ್ ಝೆಡ್ ಬೈ ಲಾಗ್ ವೈ, ಆಮೇಲೆ ಇಂಟು ಮಾಡ್ತೀನಿ, ಮೇಲ್ಗಡೆ ಲಾಗ್ ಝೆಡ್ ಹೋಗುತ್ತೆ, ಡಿವೈಡೆಡ್ ಬೈ ಲಾಗ್ ಎಕ್ಸ್ ಆಗುತ್ತೆ. ಈಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ ನೋಡಿ, ಲಾಗ್ ಎಕ್ಸ್ ಇದೆ ಇಲ್ಲಿ, ಇದು ಲಾಗ್ ಝೆಡ್ ಟು ಬೇಸ್ ವೈ ಅಲ್ಲ, ಇದು ಲಾಗ್ ಝೆಡ್ ಟು ಬೇಸ್ ವೈ ಬೈ ಲಾಗ್ ಎಕ್ಸ್ ಟು ಬೇಸ್ ಝೆಡ್. ಅಲ್ಲಿಗೆ ಲಾಗ್ ಝೆಡ್ ಈ ಕಡೆ ಲಾಗ್ ಎಕ್ಸ್ ಬೈ ಲಾಗ್ ಝೆಡ್ ಇಂಟು ಲಾಗ್ ವೈ ಬೈ ಲಾಗ್, ಇಲ್ಲಿ ನೋಡಿ ಲಾಗ್ ಎಕ್ಸ್ ಟು ಬೇಸ್ ಝೆಡ್ ಇಲ್ಲಿ ಬರ್ತಿದ್ದೀನಿ, ಆಮೇಲೆ ಲಾಗ್ ಎಕ್ಸ್ ಮೇಲೆ ಹೋಯ್ತು, ಲಾಗ್ ವೈ ಕೆಳಗೆ ಬಂತು, ಇಲ್ಲಿ ಲಾಗ್ ಝೆಡ್ ಬೈ ಲಾಗ್ ವೈ, ಆಮೇಲೆ ಲಾಗ್ ಝೆಡ್ ಬೈ ಲಾಗ್ ಎಕ್ಸ್ ಅಂತ ಆಯ್ತು. ಈಗ ಏನಾಗುತ್ತೆ, ಯಾವ್ದಾರು ಕ್ಯಾನ್ಸಲ್ ಆಗುತ್ತಾ ಏನು ನೋಡಿ, ಲಾಗ್ ವೈ ಒಂದು ಕ್ಯಾನ್ಸಲ್ ಆಗುತ್ತೆ ಈ ಕಡೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಲಾಗ್ ಝೆಡ್ ಹೋಲ್ ಕ್ಯೂಬ್ ಆಯ್ತು. ಸೊ ಎ ಕ್ಯೂಬ್ ಈಕ್ವಲ್ಸ್ ಬಿ ಕ್ಯೂಬ್ ಮೀನ್ಸ್ ಲಾಗ್ ಎಕ್ಸ್ ಈಕ್ವಲ್ಸ್ ಲಾಗ್ ಝೆಡ್ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಝೆಡ್ ಅಂತ ಆಯ್ತು. x is equal to z ಆದ್ರೆ ಇಲ್ಲಿ ನೋಡಿ ಈ ಕಂಡೀಷನ್ 2y ಕ್ಯೂಬ್ ಪ್ಲಸ್ is equal to x ಕ್ಯೂಬ್ ಪ್ಲಸ್ z ಕ್ಯೂಬ್ ಅಂತ ಇದೆಯಲ್ಲ, ಇಲ್ಲಿ ನಾನು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2y ಕ್ಯೂಬ್ is equal to x ಕ್ಯೂಬ್, z ಜಾಗದಲ್ಲೂ x ಹಾಕ್ಬೋದು x ಕ್ಯೂಬ್, ಅಲ್ಲಿಗೆ 2y ಕ್ಯೂಬ್ is equal to 2x ಕ್ಯೂಬ್ ಆಯ್ತು, ಅಲ್ಲಿಗೆ y is equal to x ಆಯ್ತು. ಸೊ x equals z, y equals x means x equals y equals
z ಅಂತ ಕನ್ಕ್ಲೂಡ್ ಮಾಡಬಹುದು, which is in option B here. So you can observe here log x to base z by log y to base x, that is condition for GP equals log z by log y by log x by log z. Next ಇದನ್ನ log x by log z ಅಂತ ಬರೆದೆ, ಮೊದಲನೇದು ನ್ಯೂಮರೇಟರ್. ಡಿನಾಮಿನೇಟರ್ ನೋಡಿ ಇಲ್ಲಿದೆ log x by log y. Similarly this one will be log z by log y. ಕೆಳಗಡೆ ನೋಡಿ ಇಲ್ಲಿ ಇದೆಯಲ್ಲ, ಇದು log z by log x. ಆಮೇಲೆ log y ಕ್ಯಾನ್ಸಲ್ ಆಗಿದ್ದು, ಆಗ log x whole cube equals log z cube, which is x equals z. 2y cube equals x plus z cubes because x cube, y cube, z cube are in arithmetic progression. Substitute ಮಾಡಿದೆ, y equals x ಬಂತು, x equals z ಬಂತು, ಅಲ್ಲಿಗೆ x equals y equals z is the right choice. If the non-zero numbers x, y, z are in AP and tan inverse x, tan inverse y, tan inverse z are also in AP, then option A x equals y equals z, option B xy equals yz, option C x square equals yz, and option D z square is equal to xy. It's given that x, y, z are in AP, so 2y is equal to x plus z. Let me call this as equation 1. As x, y, z are in AP, 2y is equal to x plus z. That is condition for 3 numbers to be in arithmetic progression. Similarly, tan inverse x, tan inverse y, tan inverse z are in AP gives as 2 tan inverse of y is equal to tan inverse of x plus tan inverse of z. We have the formula for 2 tan inverse of y, that is tan inverse of 2y by 1 minus y square. On the right hand side we can apply tan inverse x plus tan inverse y formula, that is tan inverse of x plus z by 1 minus xz. This implies 2y by 1 minus y square is equal to x plus z by 1 minus xz. But from equation 1, 2y is equal to x plus z means x plus z, 2y will be eliminated. That implies 1 minus xz is equal to 1 minus y square. Cross multiplying 1 by 1 minus y square equals 1 by 1 minus xz, implies 1 minus xz is equal to 1 minus y square. So we get y square is equal to xz. Y square is equal to xz bantu nodi illi. Now let us take this as equation 2 and we will substitute this equation in equation 1. Before that, consider equation 1, that is 2y is equal to x plus z here. Squaring on both sides we get 4y square is equal to x square plus z square plus 2xz. Now put y square is equal to xz, therefore we get 4 into xz is equal to x square plus z square plus 2xz. That implies x square plus z square minus 2xz is equal to 0. That is x minus z whole square is equal to 0, which implies x is equal to z. Now let us put x equals z in equation 1. Here in equation 1 we can put x equals z. Therefore 2y is equal to z plus z, which implies 2y equals to z or x is equal to z. So
We got x is equal to z and y is equal to z. Sorry, 2y is equal to z plus z implies 2y equals z, 2z, or y is equal to z. Therefore, x equals z and y equals z, which gives us x is equal to y is equal to z, which is in option A. So x, y, z are in AP, therefore 2y equals x plus z, tan inverse x, tan inverse y, tan inverse z are also in AP. That implies 2 tan inverse y equals tan inverse x plus tan inverse z. We are applying inverse trigonometric properties, that is tan inverse of 2y by 1 minus y square equals tan inverse of x plus z by 1 minus xz. So removing tan inverse on both sides, we get 2y by 1 minus y square equals x plus z by 1 minus xz. That implies 1 minus y square is equal to 1 minus xz. That is, from equation 1, 2y x plus z are eliminated. When we solve this equation, 1 minus y square equals 1 minus xz, we get y square equals xz. That implies xyz are in GP. Now from 1 and 2, when we solve the equations, that is by squaring equation 1 and putting y square equals xz, we get x is equal to z, and then when we put x equals z in equation 1 again, we get y is equal to z. Therefore, we get x equals y equals z as the required answer. So you can read the question. If the sum of n terms of two APs are in the ratio 7n plus 1 is to 4n plus 27, then the ratio of their nth terms is. So you can read the question. Options ನೋಡಿ 4 ಇದೆ. ಇಲ್ಲಿ n is replaced by something so that we will get the ratio of their nth terms. ಇದನ್ನ ನೋಟ್ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ ಇದು. If the ratio of the sums of n terms of two APs, ratio of sums of n terms ಅಂದ್ರೆ sn1 sn2 ಅಥವಾ sn dash by sn double dash ಈ ತರ ಕೊಟ್ಟಿದ್ದಾನೆ, is given, then the ratio of their nth terms may be obtained by replacing 2n minus 1 in the given ratio. This is the concept. So ಹೇಗಿದು, how to find the ratio? ಇಲ್ಲಿ 7n plus 1 by 4n plus 27 ಕೊಟ್ಟಿದ್ದಾರಲ್ಲ, replace n by 2n minus 1. ಇಲ್ಲಿ 4, ಇಲ್ಲಿ 7 ಅಲ್ಲ ಇರೋದು, 7 into 2n minus 1, 4 into 2n minus 1 plus 27. ನೋಡಿ 14n minus 7 plus 1 divided by 8n minus 8 plus 27. ಅಲ್ಲಿಗೆ 14n, let me write here, 14n ಆಮೇಲೆ minus 7 plus 1 ಅಂದರೆ you will get minus 6 divided by ಕೆಳಗಡೆ 8n ಆಮೇಲೆ 27ರಲ್ಲಿ 8 ಹೋದ್ರೆ 27 ಸರಿ ಇದೆಯಾ, 8n minus 8 plus 27 given, 27 minus 8 ಅಲ್ಲಿಗೆ ಪ್ಲಸ್ 19, 27 ಅಲ್ಲ ಇದು, ಓಕೆ, 27 minus 4 ಅಲ್ಲ ಇದು, 4 into 2n 8n, 4 into 1 4, 27 minus 4 which is 23 here, 23. So 14n minus 6 by 8n plus 23. So note this, sum of n terms of two APs are given. Then the ratio of their nth terms is obtained by replacing n by 2n minus 1.
ರಿಕ್ವೈರ್ಡ್ ರೇಷಿಯೋ n ಅನ್ನ 2n-1 ಇಂದ ಹಾಕ್ಬಿಡಿ. ಆಪ್ಷನ್ ಬಿ ನೋಡಿ, ಇನ್ನೊಂದು ಸಿಮಿಲರ್ ಕ್ವಶನ್. ಓಕೆ, ಅದು ನೆಕ್ಸ್ಟ್ ಬರುತ್ತೆ. ದ ಸಮ್ ಆಫ್ 3 + 33 + 333 ಅಪ್ ಟು n ಟರ್ಮ್ಸ್, 8 + 88 + 888 ಅಪ್ ಟು n ಟರ್ಮ್ಸ್ ಬಂದ್ರೆ ಈ ಸಮ್ ಆಫ್ ದಿಸ್ ಅಂದ್ರೆ ಈ ಫೈನಲ್ ರಿಸಲ್ಟ್ ಬೇಕು ನನಗೆ. ಈಗ ಮೇಲ್ಗಡೆ 3 ಕಾಮನ್ ತೆಗೆದ್ರೆ 1 + 11 + 111 + n ಟರ್ಮ್ಸ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ 8 ಕಾಮನ್ ತಗೊಳ್ಳಿ, 1 + 11 + 111 + n ಟರ್ಮ್ಸ್ ಹಿಂಗಾಗುತ್ತೆ. ಇದೆರಡು ಕ್ಯಾನ್ಸಲ್ ಆಗಿ 3/8 ಆನ್ಸರ್ ಆಗುತ್ತೆ. Sum of n terms of the series 2/3, 8/9, 26/27 plus 80/81 is. ಸೊ ಇಲ್ಲೂ ಕೂಡ ನಾವು n ಗೆ ವ್ಯಾಲ್ಯೂಸ್ ಕೊಟ್ಬಿಟ್ಟು ವಿ ಕ್ಯಾನ್ ಫೈಂಡ್. ಸೊ ನಾನು ಹೇಳಿದೆ ನಿಮಗೆ n = 1 ಕೊಟ್ರೆ ಒಂದೊಂದ್ಸಲಿ 2 ಆನ್ಸರ್ ಬರೋ ಚಾನ್ಸ್ ಇದೆ ಅಂತ. ಸೊ ಹಂಗಾದ್ರೆ ಮಾತ್ರ n = 2 ಕೊಡಬೇಕು. ಸೊ ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ n = 2 ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ. n = 2 ತಗೊಂಡ್ರೆ ನಮಗೆ 2/3 plus 8/9 ಆಯ್ತು. ಸೊ ವಿ ಹ್ಯಾವ್ 9 LCM. ಅಲ್ಲಿಗೆ 6 + 8 14/9 ಬರಬೇಕು. ಯಾವ ಆಪ್ಷನ್ ನಿಮಗೆ 14/9 ಕೊಡುತ್ತೋ ಅದೇ ಆನ್ಸರ್ ಆಗುತ್ತೆ. ಸೊ ಸಮ್ ಈಸ್ 14/9 ಹಿಯರ್. ಸೊ ಈಗ ನೋಡಿ ಆಪ್ಷನ್ ಎ ಏನಾಗುತ್ತೆ, 1/1 - 3 ಸ್ಕ್ವೇರ್, ದಟ್ ಈಸ್ 1 - 1/9. So 9 - 1, 7/9. This is option A. Option B ನೋಡಿ, ನನಗೆ 14/9 ಬರಬೇಕು. 2 - 1/2, 2/3 to the power of 2 here. That is equal to 2 - 1/2 into 2 ಸ್ಕ್ವೇರ್ ಅಲ್ವಾ, 2 into 2 ಬರ್ಕೊತೀನಿ. ಸೊ ದಟ್ 1 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 9 ಬರುತ್ತೆ, 2 2 ಕ್ಯಾನ್ಸಲ್ ಆಗಿ 2 - 2/9, 18 - 2 ಆಯ್ತಿದು. ಅಲ್ಲಿಗೆ 16/9. ದಿಸ್ ಈಸ್ ನಾಟ್ ದ ಆನ್ಸರ್. ಆಪ್ಷನ್ ಸಿ ನೋಡೋಣ. ದಟ್ ಈಸ್ 2 - 2/3 ಸ್ಕ್ವೇರ್, ದಟ್ ಈಸ್ 2 - 2/9. ಸೊ 18 - 2, ದಿಸ್ ಈಸ್ ಆಲ್ಸೋ 16/9. ಆಬ್ವಿಯಸ್ಲಿ ನಮಗೆ ಫೋರ್ತ್ ಟರ್ಮೇ ಆಗಬೇಕು. ಡಿ ಈಸ್ ಈಕ್ವಲ್ ಟು 2 - 1/2 into 1 - 1/3 ಸ್ಕ್ವೇರ್. So that is 2 - 1/2 into 9 - 1, 8/9 ಇದು. ಅಲ್ಲಿಗೆ 2 1 2 4 ಇಂಟು 18 - 4. ಸೊ ನೋಡಿ 14/9. ಸೊ ಆಪ್ಷನ್ ಡಿ ನಲ್ಲಿ n = 2 ಕೊಟ್ಟಾಗ 14/9 ಬರುತ್ತೆ. ಆದ್ರಿಂದ we can conclude that D is the right answer. ಸಮ್ ಟು n ಟರ್ಮ್ಸ್ ಎಲ್ಲ ಕೇಳಿದಾಗ ನಾವು ಕಾಮನ್ ಡಿಫರೆನ್ಸು ಎ ತಗೊಂಡು ಫಾರ್ಮುಲಾ ಅಪ್ಲೈ ಮಾಡೋದು ಟ್ರೆಡಿಷನಲ್ ಮೆಥಡ್ ಆಗುತ್ತೆ. ಅದು ನಾವು ಬೋರ್ಡ್ ಎಕ್ಸಾಮ್ಗೆ ಸಾಲ್ವ್ ಮಾಡಬೇಕಾಗಿರೋಂಥ ಮೆಥಡ್. CET ನಲ್ಲೆಲ್ಲ ನೀವು ಈ ಥರ ಮಾಡ್ಕೋಬಹುದು. ಸೊ ಓನ್ಲಿ ಡಿ ಈಸ್ 14/9. The ratio of nth terms of two APCs. ಈಗ nth terms ಕೊಟ್ಟಿದ್ದಾರೆ. Then the ratio of sum of their n terms is. ಇಲ್ಲೇನ್ ಮಾಡ್ಬೇಕು ನಾನಂದ್ರೆ ರೀಪ್ಲೇಸ್ ಮಾಡ್ಬೇಕಾಗಿರೋದು n + 1/2 ಇಂದ ರೀಪ್ಲೇಸ್ ಮಾಡಬೇಕು. ಅವಾಗಲೇ ನಾವು ಸಮ್ ಟು n ಟರ್ಮ್ಸ್ ಕೊಟ್ಟು n ಟರ್ಮ್ಸ್ ರೇಷಿಯೋ ಕೇಳಿದ್ರು. ಇಲ್ಲಿ nth term of 2 AP is given.
ಸಮ್ ಟು ಎನ್ ಟರ್ಮ್ಸಿನ ರೇಷಿಯೋ ಏನು ಅಂತ ಕೇಳಿದಾರಲ್ವಾ. ಈಗ 2n + 8 ಈಸ್ಟು 5n - 3 ಇದೆ. ಅಲ್ಲಿಗೆ 2 × n + 1/2 + 8 ಈಸ್ಟು 5 × n + 1/2 - 3. ದಟ್ ಈಸ್ 2 ಕ್ಯಾನ್ಸಲ್ ಆಗಿ n + 9 ಆಯ್ತು ಇಲ್ಲಿ ಅಲ್ವಾ. ಇಲ್ಲಾಂದ್ರೆ 2n 2 × n + 1/2. ಇಲ್ಲಿ ನನಗೆ ಬೇರೆ ಫಾರ್ಮಲ್ ಬೇಕಿದೆ ಆನ್ಸರ್ ಅಂದ್ರೆ ನಾನೇನು ಮಾಡ್ಬೋದು, 2n ಆಮೇಲೆ ಇಲ್ಲಿ LCM ತೆಗೆದ್ರೆ ನೋಡಿ ಇಲ್ಲಿ 8 ಇರೋದಲ್ವಾ, 2n + 8 n/2 n + 1/2 ಮಾಡಿರೋದು 16 ಆಗುತ್ತೆ. 16 + 2 18. ಸೊ 2n + 18 2n + 18/2 ಆಗುತ್ತೆ. ಆಮೇಲೆ ಇಷ್ಟು ಇಲ್ಲೂ ಅಷ್ಟೇ 5n + 5 - 6 ಅಲ್ಲಿಗೆ 5 1 5 - 6 5n - 1 ಆಗುತ್ತೆ /2. ಸೊ 2 ಬಿಟ್ಬಿಡಿ, 2n + 18 ಈಸ್ಟು 5n - 1. 2n + 18 ಈಸ್ಟು 5n - 1. ಆಪ್ಷನ್ ಸಿ ಆಗುತ್ತೆ. Replace n by n + 1/2. Remember this. Next, a to the power of n plus b to the power of n by a to the power of n - 1 plus b to the power of n - 1 is the arithmetic mean between a and b. Then the value of n is, ಈಗ arithmetic mean ಅಂದ್ರೆ a plus b/2 is arithmetic mean. Geometric mean ಅಂದ್ರೆ √ab ಅಂತೀವಲ್ವಾ, ಇದು geometric mean. ಈಗ ನನಗೆ arithmetic mean ಇದು a to the power of n plus b to the power of n by a to the power of n - 1 plus b to the power of n - 1 ಅದನ್ನ ಈಕ್ವೇಟ್ ಮಾಡ್ಕೊಂಡಿದ್ದೀವಿ a plus b/2 ಅಂತ ಅನ್ಕೊಳ್ಳೋಣ. ಈಗ ಇಲ್ಲಿ a ಇದೆಲ್ಲ ಇದನ್ನ a to the power of 1 ಅಂತ ಬರಿಬಹುದು, b ನ b to the power of 1 ಅಂತ ಬರಿಬಹುದು. ಈ 2 ನ a to the power of 0 plus b to the power of 0 ಅಂತ ಬರ್ಕೊಂಡ್ರೆ ನಾವು ಈಸಿಲಿ ವಿ ಕ್ಯಾನ್ ಕಂಪೇರ್. ನಾವು n is equal to 1, ಇಲ್ಲಿ n equals 1 or n - 1 is equal to 0. That is also true. n equals 1. Really, n - 1 equals 0. On comparing two sides, we have obtained n equals 1. So that is option B. Arithmetic mean between two numbers is a, and s is the sum of n arithmetic means between these numbers. Then s equals na na, a equals ns. ಆಮೇಲೆ ಆಪ್ಷನ್ ಸಿ a equals s or none of these ಇದೆ. arithmetic mean between two numbers is a ಆದ್ರೆ and s is the sum of n arithmetic means ಇದೆಯಲ್ಲ a1 plus a2 plus etc an is sum ಅಂತ ಆದ್ರೆ ಇಲ್ಲಿ a1 a2 ಎಲ್ಲ ಈಕ್ವಲ್ ಸಮ್ ಆಫ್ ದ arithmetic means. ಅಲ್ಲಿಗೆ s must be equal to na. ಕಾನ್ಸೆಪ್ಟ್ ಈಸ್ ದಿಸ್, ಸಮ್ ಆಫ್ ದ arithmetic means. arithmetic means ಯಾವಾಗಲೂ ಸೇಮ್ ಇರುತ್ತೆ. a plus b/2 a plus b/2 ಮಾಡಿದಾಗ ಸೇಮ್ ಕ್ವಾಂಟಿಟಿ ಬರ್ತಿರುತ್ತೆ. ಅಂಥದ್ದು n ಟರ್ಮ್ಸ್ ತಗೊಂಡಾಗ ಇಟ್ ಈಸ್ na, and it is given that it is sum of n arithmetic means. So s is equal to na is the right answer. ನೆಕ್ಸ್ಟ್ GP ಮೇಲಿದೆ ಕ್ವಶನ್ ನೋಡಿ. ದ ಥರ್ಡ್ ಟರ್ಮ್ ಆಫ್ GP is 4. ದ ಪ್ರಾಡಕ್ಟ್ ಆಫ್ 5 ಟರ್ಮ್ಸ್ ಈಸ್. ಈಗ ಥರ್ಡ್ ಟರ್ಮ್, ಈಗ ನಮಗೆ GP ಯಾವ ಥರ ಇರುತ್ತೆ, AR ಸ್ಕ್ವಯರ್, nth ಟರ್ಮ್ ಅಂದರೆ AR to the power of n - 1 ಇರುತ್ತೆ.
ಸೊ ಅಲ್ಲಿಗೆ ಥರ್ಡ್ ಟರ್ಮ್ ಇದು T1 ಫಸ್ಟ್ ಟರ್ಮ್, T2 ಸೆಕೆಂಡ್ ಟರ್ಮ್, T3 ಥರ್ಡ್ ಟರ್ಮ್. ಸೊ AR square is 4. Third term of the GP is 4. The product of 5 terms is, product of 5 terms ಅಂದ್ರೆ ನಂಗೆ ಏನು ಬೇಕು, AR square ಅಲ್ವಾ, AR cube, AR to the power of 4, ಸರಿ ಆಯ್ತಾ, 3 plus 3 AR to the power of 5. ಸೊ ದಿಸ್ ಇಸ್ ಹೌ ಮಚ್ ಅಂತ ಕ್ವಶನ್. ಅಲ್ಲಿ STI ಇದೆ ನೋಡಿ, 1 2 3 4 5 6 A's ಇದೆ. ಓಕೆ, ಸೊ ಅಲ್ಲಿಗೆ A ಬರ್ಕೊಡ್ತೀನಿ. R ನೋಡಿ, R to the power of 1 plus 2 3, 3 plus 3 6, 6 plus 4 10 and 10 plus 5 ಅಲ್ವಾ. R 1 2 3 4 15 ಆಯ್ತು. ಸೊ ಇಲ್ಲಿಗೆ AR ಸ್ಕ್ವಯರ್ ಟು ದಿ, ಇಲ್ಲಿ 4 ಅಂತ ಇದೆ, AR ಸ್ಕ್ವಯರ್ ಅಂದ್ರೆ 4, ನನಗೆ AR ಸ್ಕ್ವಯರ್, AR ಕ್ಯೂಬ್, AR to the power of 4, AR to the power of 5. ಸೊ ನಂಗೆ ಗೊತ್ತಿರೋದು AR ಸ್ಕ್ವಯರ್ ಮಾತ್ರ. ಈಗ ಪ್ರಾಡಕ್ಟ್ ಆಫ್ 5 ಟರ್ಮ್ಸ್ ಬೇಕಲ್ವಾ, 1 2 3 4 5 ಟರ್ಮ್ಸ್, ಇದೇನು ಬೇಡ, AR to the power of 5 ಬೇಡ, ಓನ್ಲಿ 5 ಟರ್ಮ್ಸ್, ಪ್ರಾಡಕ್ಟ್ ಆಫ್ 5 ಟರ್ಮ್ಸ್. ಹಾಗಾದ್ರೆ R to the power of 2 ಹೋಲ್ ಟು ದಿ ಪವರ್ ಆಫ್ 1 2 3 4 5 ಇರೋದಿಲ್ಲಿ 5 ತಗೊಂಡ್ರೆ ಸರಿ ಆಗುತ್ತೆ. 4 3 7 2 9 1 10. AR square to the power of 5 is nothing but AR square, AR cube, AR to the power of 4. But AR square ಅಂದ್ರೆ 4, ಹಾಗಾಗಿ ಆನ್ಸರ್ 4 to the power of 5. So A be the first term ಅನ್ಕೊಂಡ್ವಿ, R be the common ratio. We have A3 equals 4, that is AR square is 4. Product of 5 terms andre I have to consider up to this only, 5 terms only, idilla. AR square to the power of 5 which is equal to 4 to the power of 5. And the first and second terms of GP are, first and second terms ನೋಡಿ, A ಅಂದ್ರೆ x to the power of -4. second term ಅಂದ್ರೆ ಯಾವುದು, AR is x to the power of n. If x to the power of 52 is 8th term, T8 is AR to the power of 7 ಬರುತ್ತೆ, which is x to the power of 52. Then n is equal to, what is the value of n? This is the question. AR second term is x to the power of n. So let us use all these. A equals x to the power of -4. AR andre second term, x to the power of n. 8th term is AR to the power of 7, which is x to the power of 52. ಇದೆಲ್ಲ ಉಪಯೋಗಿಸೋಣ. ಆಪ್ಷನ್ಸ್ 4 ಇರುತ್ತೆ. The common ratio of the GP ಹೇಗೆ ಬರಬೇಕಂದ್ರೆ, ಪ್ರೀವಿಯಸ್ ಟರ್ಮ್ ಅನ್ನ ಡಿವೈಡ್ ಮಾಡಬೇಕು, x to the power of n by x minus 4, that is x to the power of n plus 4 ನೋಡಿ ಇಲ್ಲಿದೆ. ಹಾಗಾಗಿ ಕಾಮನ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. x to the power of 52 is 8th term, ಇಲ್ಲಿ ತಗೊಂಡಿದ್ದೀನಿ ನಾನು, AR to the power of 7 ಅಂತ. ಸೊ ಅಲ್ಲಿಗೆ x to the power of 52 is equal to, A ಅಂದ್ರೆ ನೋಡಿ ಇದು x to the power of -4 ಇಲ್ಲಿದೆ, AR to the power of 7 ನೋಡಿ, x to the power of 52 is AR to the power of 7. A ಅಂದ್ರೆ x to the power of -4, R ಅಂದ್ರೆ x to the power of n plus 4 ಇದೆ, to the power of 7 ಅಂತ ಆಯ್ತು. So now we can simplify this. This is equal to x to the power of, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ -4 ಇಲ್ಲಿ ಹೋಲ್ ಟು ದಿ ಪವರ್ ಆಫ್ 7 ಇದೆ, -4 x to the power of 7n plus 28 ಆಗುತ್ತದೆ. That is x to the power of 7n ಆಮೇಲೆ 28 minus 4 ಅಂದ್ರೆ 24. So 7n plus 24 is equal to 52, equating the powers when the base is same. So 7n is equal to 52 minus 24, 28. So n is equal to 4, 28 by 7 which is equal to 4. 28. So option B is the right choice.
56 is equal to 7 into n plus 4 ಅಂತ ಬರೆದಿದ್ದೀವಿ. 52 ಹೇಗೆ ಬಂತು ಅಂತ ಗೊತ್ತಾಯ್ತು ಅನ್ಕೋತೀನಿ. 7n plus 4 is equal to 52 ಅಂತ ತಗೋಬೇಕಿತ್ತು. ಇಲ್ಲಿ 56 ಅಂತ ಆಗಿದೆ ಅನ್ಕೋತೀನಿ. 4 x to the power of 52 ಇರೋದಿಲ್ಲ. ಇಲ್ಲಿ 7n plus 4 ಇಲ್ಲಿ ಈ ತರ ಮಾಡಿದ್ದಾರೆ. ಮೋಸ್ಟ್ಲಿ ಟೈಪಿಂಗ್ ಹೆಂಗಾಗಿದೆ ಅಂದ್ರೆ x to the power of 52 ಇತ್ತಲ್ವಾ, divided by x to the power of minus 4 is equal to x to the power of 7n plus 7 4 28. ಈ ಮೈನಸ್ ಮೇಲೆ ತಗೊಂಡ್ರೆ x to the power of 52 plus 4 56 is equal to x to the power of 7n plus 28 ಆಗುತ್ತೆ. ಹಾಗಾಗಿ 56 is equal to 7 into n plus 4 ಹಾಗೆ ತಗೊಂಡ್ರೂ ಕೂಡ ನಿಮಗೆ ಅದೇ ಆನ್ಸರ್ ಬರುತ್ತೆ. 7 and 28 n is equal to 4. ಇಲ್ಲಿ 24 ಬಂದಿದೆ ಅಷ್ಟೇ. -4 ಅಂತ ಮಾಡಿದೆ. ಸೊ ಬೋತ್ ಆರ್ ಸೇಮ್. In a GP of positive terms, any term is equal to the sum of the next two terms, then the common ratio of the GP is. Nodi ಓದಿ question. In a GP of positive terms, any two terms is equal to the sum of the next two terms. a1 a2 a3 a4 ಅಂದ್ರೆ ನಮಗೆ a1 ಇಲ್ಲಿ ar square ar cube ಅಂತ ತಗೊಂಡ್ರೆ sum of two terms ಇದೆರಡು ಸಮ ಇರಬೇಕು. a plus ar must be equal to ar square plus ar cube. ಈ ಕಂಡೀಷನ್ ಅನ್ನು ಅದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಆಗ ಕಾಮನ್ ರೇಷಿಯೋ ಎಷ್ಟು ಅಂತ. ಸೊ ನೋಡಿ an is equal to an plus 1 plus an plus 2. This is the condition. Any term is equal to sum of the next two terms. This is the condition. This is given. ಈಗ an ಯಾವ ತರ ಇರುತ್ತೆ ಅಂದ್ರೆ a1 r to the power of n minus 1 ತರ ಇರುತ್ತೆ. an plus 1 ಅಂದ್ರೆ a1 r to the power of n ಇರುತ್ತೆ. and an plus 2 will be a1 plus r to the power of n plus 1. ಹೇಗೆ ಅಂದ್ರೆ ಇಲ್ಲಿ ಏನ್ ಟರ್ಮ್ ಇರುತ್ತೋ ಅಲ್ಲಿಂದ ಒಂದು ಕಮ್ಮಿ ಇರುತ್ತೆ. n minus 1 ನೋಡಿ, ಇಲ್ಲಿ n plus 1 ಇದ್ರೆ ಒಂದು ಕಮ್ಮಿ, n plus 2 ಇದ್ರೆ ಇಲ್ಲಿ ಒಂದು ಕಮ್ಮಿ ಇರುತ್ತೆ. ಸೊ a1 ಎಲಿಮಿನೇಟ್ ಆಗ್ಬಿಡುತ್ತೆ. r to the power of n minus 1 is equal to r to the power of n plus r to the power of n plus 1 ಅಂತ ಬರುತ್ತೆ ನೋಡಿ. ಸೊ ಈಗ ಈ ತರ ಆದಾಗ r to the power of n minus 1 is equal to r to the power of n plus r to the power of n plus 1 ಇದೆಯಲ್ಲ, ಇಲ್ಲಿ r to the power of n into r to the power of minus 1 is equal to r to the power of n plus r to the power of n into r to the power of n ಅನ್ನ ಎಲಿಮಿನೇಟ್ ಮಾಡ್ಬಿಡೋಣ ಕಾಮನ್ ತಗೊಂಡು. ಅವಾಗ r to the power of minus 1 equals 1 plus r. ಅಲ್ಲಿಗೆ ನಾವು ಇದನ್ನ 1 by r is equal to 1 plus r multiply by r ಮಾಡಿದ್ರೆ r square plus r minus 1 is equal to 0. So ax square plus bx plus c equals 0. quadratic equation ಆದರೆ x equals minus b plus r minus square root of b square minus 4ac by 2a. So ಇದನ್ನು ಉಪಯೋಗಿಸಿ r is equal to minus b plus r minus square root of b square is 1 minus 4ac ಅಂದ್ರೆ 4 into c ಅಂದ್ರೆ minus 1 by 2a is 2. So that is minus 1 plus r minus square root of 5 by 2 ತಗೊಂತೀವಿ. ಸೊ GP of ಪಾಸಿಟಿವ್ ಟರ್ಮ್ಸ್ ಆಗಿರೋದ್ರಿಂದ ನೀವೇನ್ ಮಾಡ್ತೀರಿ, ನಾನು ತಗೋಬೇಕಾದ್ರೆ ಮೈನಸ್ ಸೈನ್ ತಗೋಬಾರ್ದು, minus 1 plus root 5 divided by 2 ತಗೋತೀರಿ. ಅಲ್ಲಿಗೆ root 5 minus 1 by 2 which is in option A here. R is positive, so take plus root 5 minus 1 by 2. ನೆಕ್ಸ್ಟ್ ಹೋಗೋಣ, ಕ್ಲಿಯರ್ ಆಯ್ತು ಅನ್ಕೋತೀನಿ. ಇಫ್ x 2x plus 2 3x plus 3 are in GP,
ದೆನ್ ದ ಫೋರ್ತ್ ಟರ್ಮ್ ಈಸ್, ಇಲ್ಲಿ 3 ಟರ್ಮ್ ಕೊಟ್ಟಿದ್ದಾರೆ, ಫೋರ್ತ್ ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಈಗ x 2x plus 2 3x plus 3 ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. ಅಲ್ಲಿಗೆ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿ. ಈಗ ಎ ಬಿ ಸಿ ಆರ್ ಇನ್ ಜಿ ಪಿ ಅಂದ್ರೆ ಇಲ್ಲಿ ನಾನು ಅವಾಗಲೇ ಹೇಳಿದೆ ಬಿ ಬೈ ಎ ಈಕ್ವಲ್ ಸಿ ಬೈ ಬಿ ಆಗ್ಬೋದು, ಅಥವಾ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸಿನೂ ಆಗ್ಬೋದು ಜಿ ಪಿ ಅಂದ್ರೆ. ಅಲ್ಲಿಗೆ ಬಿ ಸ್ಕ್ವಯರ್ ಅಂದ್ರೆ ಮಿಡಲ್ ಟರ್ಮು. ಸೊ 2x plus 2 ಹೋಲ್ ಸ್ಕ್ವಯರ್ is equal to x into 3x plus 3. x into 3x plus 3. So you can simplify this by expanding in the left hand side. That is 4x square plus 4 plus 8x ಆಯಿತು, a plus b whole square, which is equal to 3x square plus 3x ಆಯಿತು. ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ, ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ 4x square minus 3x square ಅಂದರೆ x square, ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಬರುತ್ತೆ x square plus 5x plus 4 is equal to 0 ಅಂತ. x is equal to ಸಾಲ್ವ್ ಮಾಡಿದಾಗ -1 and -4 ಬಂತು. x equals -1, -4 ಬಂದಿದೆ. ಈಗ ನಾವು ಫೋರ್ತ್ ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಇಲ್ಲಿ ನಾನು ಏನು ಮಾಡಬೇಕು ಫಸ್ಟ್ ಅಂದರೆ ಕಾಮನ್ ರೇಷಿಯೋ ಕಂಡು ಹಿಡ್ಕೊಂಡ್ರೆ ಫೋರ್ತ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ಐ ಗಾಟ್ ದ ಫಸ್ಟ್ ಟರ್ಮ್. ನಾವು ವಿ ಗಾಟ್ ದ ಫಸ್ಟ್ ಟರ್ಮ್. ಸೊ ಫಸ್ಟ್ ಟರ್ಮ್ ಬಂತಂದ್ರೆ ನೋಡಿ ಜಿ ಪಿ ಈಸ್ -4 -6 -9. ಹೇಗೆ ನೋಡಿ, ಇಲ್ಲಿ x ಗೆ ನಾನು -1 ಕೊಟ್ರೆ ಇದು -2 ಆಗುತ್ತೆ, -2 plus 2 0 ಆಗುತ್ತೆ. ಆಮೇಲೆ ಇಲ್ಲಿ ಲಾಸ್ಟ್ಗೆ ಇದು ಕೂಡ 0 ಆಗುತ್ತೆ, -3 plus 3. ಸೊ ಅಲ್ಲಿಗೆ -1 0 0 is meaningless again, it is not a GP. So when you take x equals -4 ಇಲ್ಲಿ ನೋಡಿ -8 plus 2 ಆಮೇಲೆ -12 plus 3 ಆಯಿತು. ಅಲ್ಲಿಗೆ -4 -6 and -9. ಇಲ್ಲಿ ನಿಮಗೆ ಕಾಮನ್ ರೇಷಿಯೋ ಬರುತ್ತೆ ನೋಡಿ, -6 by -4 ಅಂತ ಅಂದಾಗ ಇಟ್ ವಿಲ್ ಬಿ 2 and 3 here, 3 by 2, that is 1.5. 1.5 is the ಕಾಮನ್ ರೇಷಿಯೋ. ಅಲ್ಲಿಗೆ ಈ -9 ಇದೆಯಲ್ಲ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸಾಕು. ನಾನು 1.5 ಇಂದ ಯು ವಿಲ್ ಗೆಟ್ -13.5 ವಿಚ್ ಇಸ್ ಇನ್ ಆಪ್ಷನ್ ಡಿ. Next, let two numbers have arithmetic mean 9 and geometric mean 4. Then these numbers are the roots of the quadratic equation. So illu ಒಂದು roots alpha beta ಅಂತ ಆದ್ರೆ, if the roots are alpha beta ಅಥವಾ a and g ಅಂತ ಆದ್ರೆ ಇಲ್ಲಿ ನೋಡಿ ಕೊಟ್ಟಿದೆ ಕ್ಲಿಯರ್ ಆಗಿ. if a and g are the arithmetic mean and geometric mean, a ಅಂದ್ರೆ arithmetic mean, g ಅಂದ್ರೆ geometric mean. So you can imagine a plus b by 2 arithmetic mean, g ಅಂದ್ರೆ ac root of ac ತರ ಇದ್ರೆ respectively of two numbers, then the numbers are the roots of the equation x square minus 2ax plus g square is equal to 0. ಇದನ್ನ ನೋಟ್ ಮಾಡ್ಕೋಬೇಕು. x square minus 2ax plus g square is equal to 0. Here a 9, g is 4 ಕೊಟ್ಟಿದ್ದಾರೆ ಅವರೇ. arithmetic mean is 9 ಇಲ್ಲಿದೆ ನೋಡಿ, geometric mean is 4. so that the numbers are the roots of the equation x square. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ a ಅಂದ್ರೆ arithmetic mean ಅಂದ್ರೆ you have to consider this 9 into 2 here, 2 into 9, so 18 ಆಯ್ತು. ಸೊ -18 ಬರಬೇಕು, -18 ಇಲ್ಲಿದೆ ಮತ್ತೆ ಇಲ್ಲೂ ಇದೆ. ಆಮೇಲೆ geometric mean is g square, that is 4 square, that is ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಹಾಗಾಗಿ ಇಲ್ಲಿ +16. So x square minus 18x plus 16 is equal to 0, which is in option B.
the sum of the series. ಸೊ ಇಲ್ಲಿ ಎನ್ನಿಗೆ ವ್ಯಾಲ್ಯೂ ಕೊಡ್ಬೇಕಾ, ಎನ್ನಿಗೆ ವ್ಯಾಲ್ಯೂ ಕೊಟ್ಟು ನಾವು ಫೈಂಡ್ ಔಟ್ ಮಾಡ್ಬೋದಾ ನೋಡಿ. ಸಮ್ ಆಫ್ ದ ಸೀರೀಸ್ 1 into 2 into 4 plus 2 into 3 into 5 so on n terms. ಕೆಳಗಡೆ ಡಿನಾಮಿನೇಟರ್ 1 into 3 into 4 plus 2 into 4 into 5 so on n terms ಅಂತ ಇದೆ. ಆಪ್ಷನ್ಸ್ ಎ ಬಿ ಸಿ ಡಿ ಅಂತ 4 ಇದೆ. ಸೊ ಇನ್ ದಿಸ್ ಕೇಸ್ ಆಲ್ಸೋ ಲೆಟ್ ಅಸ್ ಪುಟ್ ದ ವ್ಯಾಲ್ಯೂ n equals 1 ಕೊಟ್ಟಾಗ ನೋಡಿ ಇಲ್ಲಿ ನ್ಯೂಮರೇಟರ್ 1 into 2 into 4 when n is equal to 1 numerator is 8, denominator ನೋಡಿ 1 into 3 into 4 ಅಲ್ಲಿಗೆ 12 ಆಯ್ತು, ಇದು ಅಲ್ಲಿಗೆ 2/3 ಆಯ್ತು. it is here 1 into 2 into 4 by 1 into 3 into 4 that is 2/3. ಇನ್ನು ಆಪ್ಷನ್ಸ್ ಗೆ ಹೋಗೋಣ. ಆಪ್ಷನ್ಸ್ ಅಲ್ಲಿ n ಗೆ ವ್ಯಾಲ್ಯೂಸ್ ಕೊಡ್ತಾ ಹೋಗ್ಬೇಕು ನಾವು. ಸೊ ದಟ್ ಈಸ್ ದ ಸಿಂಪ್ಲೆಸ್ಟ್ ವೇ. ಇಲ್ಲಿ ಆಪ್ಷನ್ 4 ಅಂತ ಕೊಟ್ಟಿದೆ, ಬೇರೆದು ಬರಲ್ಲ, ಚೆಕ್ ಮಾಡಿ ಬೇಕಾದ್ರೆ. 3n² ಆಯ್ತಾ, ಪ್ಲಸ್ 23n ಪ್ಲಸ್ 46, ಇಲ್ಲಿ 3 ಪ್ಲಸ್ 19 ಪ್ಲಸ್ 26, 3 ಪ್ಲಸ್ 23 ಪ್ಲಸ್ 46 gives 2/3. ಚೆಕ್ ಮಾಡ್ಕೊಳ್ಳಿ ನೀವು ಇದನ್ನ ಬರುತ್ತಾ ಅಂತ. ಸೊ leisurely you can check. Option 4 gives the value 2/3. So this material I will send you by evening. ಈ ಕ್ವಶನ್ಸ್ ಕಳಿಸ್ಕೊಡ್ತೀನಿ, ನೀವು ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಸೊ ಐ ವಿಲ್ ಕನ್ಕ್ಲೂಡ್ ವಿತ್ ದಿಸ್ ಪ್ರಾಬ್ಲಮ್. ಇದನ್ನು ಕ್ವಶನ್ ಡಿಸ್ಕಸ್ ಮಾಡಿ I will conclude this session. If A, B, C are 3 unequal numbers such that A, B, C are in AP and B minus A, C minus B, A are in GP, then A is to B is to C is. ಈಗ A, B, C 3 unequal numbers. Unequal numbers ಅಂದ ತಕ್ಷಣ A is not equal to B is not equal to C. ಆಮೇಲೆ A, B, C ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. B minus A, C minus B ಮತ್ತೆ A ಅನ್ನೋದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂದ ತಕ್ಷಣ ಕಾಮನ್ ಡಿಫರೆನ್ಸ್ B minus A is equal to C minus B ಆಗುತ್ತೆ. ಓಕೆ, ಇಲ್ಲಿ ನೋಡಿ ಈ 3 ನಂಬರ್ಸ್ B minus A, C minus B, A ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಅಂತಿರೋದ್ರಿಂದ ಮಿಡಲ್ ಟರ್ಮ್ ಸ್ಕ್ವೇರ್ ಮಾಡಿದ್ರೆ B² is equal to AC, ಅಲ್ಲಿಗೆ C minus B whole square is equal to B minus A into A ಅಂತ ಆಯ್ತು. ಆದ್ರೆ C minus B is equal to B minus A ಇಲ್ಲಿದೆ ನೋಡಿ, C minus B whole square ಇದೆ ಇಲ್ಲಿ. ಓಕೆ, C minus B whole square ಇಲ್ಲಿದೆ, ಬಟ್ C minus B ಅಂದ್ರೆ B minus A ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೊ ಅಲ್ಲಿಗೆ B minus A whole square is equal to B minus A into A ಅಂತ ಆಯ್ತು. ಸೊ B minus A whole square equals B minus A into A. ಹಾಗಾದ್ರೆ B minus A they are unequal, so B minus A cannot be 0. unequal ಅಂತ ಅದಕ್ಕೆ ಕೊಟ್ಕೊಂಡಿರೋದು ಇಲ್ಲಿ, unequal numbers. ಸೊ ಅಲ್ಲಿಗೆ B minus A ನಾವು ಕ್ಯಾನ್ಸಲ್ ಮಾಡೋಕೆ ಆಗಲ್ಲ. ಸೊ B minus A is equal to A ಆಗಬೇಕು. B minus A equals A ಆದ್ರೆ ಅವಾಗ B is equal to 2A ಆಗತ್ತೆ, ಅಥವಾ 2A is equal to B ಅಂತ ಆಯ್ತು. I got from this 2A is equal to B. ಈಗ C we can find. ಇಲ್ಲಿ ಯಾವ್ದೋ ಒಂದು ವ್ಯಾಲ್ಯೂನ ಎಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈಗ B minus A equals C minus B ಇದೆ. ಓಕೆ, B is equal to 2A ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, B 2A minus A is equal to C minus B is equal to 2A ಅಂತ ಮಾಡ್ಕೋಣ. ಅಲ್ಲಿಗೆ 3A is equal to C ಆಯ್ತು. C is equal to 3A. So clearly A is to B is to C is 1 is to 2 is to 3. 1 is to 2 is to